call is now being recorded. ಶ್ರೀಮಾತ್ರೇ ನಮಃ. ಬಂದಿರತಕ್ಕಂಥ ಎಲ್ಲರಿಗೂ ಸ್ವಾಗತಿಸುತ್ತ ಶ್ರೀ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಉಪಗಡ್ಡಿ ಇವರಿಗೆ ದಂಡವತ ನಮಸ್ಕಾರಗಳನ್ನು ಮಾಡುತ್ತಾ ಅವರ ಸತ್ಶಿಷ್ಯರಾದ ಶ್ರೀಯುತ ಶಂಕರರಾವ್ ಅನಂತಪುರ್ ಉಪಗಡ್ಡೆ ಶ್ರೀ ಕ್ಷೇತ್ರ ಉಪಗಡ್ಡಿ ಅವರಿಗೆ ಶಿರಶಾಸ್ತ್ರಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಇಂದಿನ ಶ್ರೀಮಾತ್ರೆ ಸತ್ಸಂಗದ ಪರವಾಗಿ ಅವರನ್ನು ಇಂದಿನ ಶ್ರೀ ಸಮರ್ಥ ರಾಮದಾಸರು ವಿರಚಿತ ಮನಾಚ ಬೋಧದ ಆಖ್ಯಾನವನ್ನ ನಮಗೆ ಅಮೃತವನ್ನ ನಮಗೆ ಉಣಬಡಿಸಬೇಕು ಅಂತ ಅವರಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಇಂದಿನ ಸತ್ಸಂಗಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಜೈ ಗುರುದತ್ತ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा. गुरुर्साक्षात् परब्रह्म तस्मै श्री गुरुवे नमः. गुरुर्साक्षात् परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय. सद्गुरु दास राजा राम महाराज की जय. सकल साधु संत महाराज की जय. जय जय रघुवीर समर्थ. सुखाशारिके पूर्ण वैराग्य ज्यांचे. वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्ಥ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. जय जय रघुवीर समर्थ. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. 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 रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. सुंदर माधव मेघ श्याम. जानकी जीवन राम राम. सुंदर माधव मेघ श्याम. जानकी जीवन राम राम. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. ईश्वर अल्लाह तेरे नाम. सबको सन्मति दे भगवान.
ईश्वर अल्लाह तेरे नाम, सबको सन्मति दे भगवान। रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। राजाधिराज महाराज की जय। ಶ್ರೀ ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳು ಆಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ನದ ಅಧಿದೇವತೆಯಾಗಿರುವಂತಹ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಸತ್ಸಂಗ ಕಾರ್ಯಕ್ರಮದ ಪ್ರೇರಣಾಕರ್ತರು, ಕಾರಣಕರ್ತರು ಮತ್ತು ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಪ್ರಾಪಂಚಿಕ ಕಾರ್ಯಗಳನ್ನು ಬದಿಗಿಟ್ಟು ಈ ಸಮಯದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಮುಮುಕ್ಷುಗಳಿಗೆ, ಸಾಧಕರಿಗೆ, ಸಿದ್ಧಾವಸ್ಥೆಗೆ ಹೋಗಿ ಮುಟ್ಟಿದಂತಹ ತಮ್ಮೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಮತ್ತೊಮ್ಮೆ ಜೀವನದ ಸತ್ಯವನ್ನ ಶ್ರವಣ ಮಾಡಲಿಕ್ಕೆ ಕೂತದ್ದಾಗ್ಯದ. ಅಮೂಲ್ಯವಾದಂತಹ ಮನುಷ್ಯ ಜನ್ಮಕ್ಕೆ ಬಂದ ಮಾಡಬೇಕಾದಂತಹ ಮುಖ್ಯ ಕಾರ್ಯ ಏನಪ್ಪಾ ಅಂದ್ರ ಭಗವಂತನ ಪ್ರಾಪ್ತಿ. ಆ ಭಗವಂತನ ಪ್ರಾಪ್ತಿಗಾಗಿ ಬೇಕಾಗಿರುವಂತಹ ಒಂದು ನಮ್ಮ ಪಾತ್ರತಾ ಅನ್ನುವಂಥದ್ದೇನದಲ್ಲ, ಅದನ್ನ ನಾವು ಪಾತ್ರತೆಯನ್ನು ಪಡ್ಕೋ ಸಂಬಂಧ ನಾವು ಈ ಸತ್ಸಂಗದೊಳಗೆ ಭಾಗವಹಿಸಲಿಕ್ಕತ್ತೇವು. ಈ ಕಾರಣಕ್ಕಾಗಿ ಸದ್ಗುರುಗಳು ಇಂಥ ಒಂದು ಸತ್ಸಂಗವನ್ನ ನಮಗೆ ಏರ್ಪಡಿಸಿಕೊಟ್ಟಾರ. ನಿಜವಾಗಿಯೂ ಅವರಿಗೆ ಎಷ್ಟು ರೀತಿಯಿಂದ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿದ್ರು ಸಹಿತ ಕಡಿಮೆನೇ ಅದ. ಯಾಕಂದ್ರೆ ಸತ್ಸಂಗಾಪರಿತೆ ಸಾಧನ ನಾಹಿ ಅಂತ ಸಮರ್ಥರಂತಾರ. ಸತ್ಸಂಗದ ಹೊರತಾಗಿ ಅನ್ಯ ಸಾಧನೆಗಳೇ ಇಲ್ಲ ಭಗವಂತನ ಪ್ರಾಪ್ತಿಗಾಗಿ. ಇವತ್ತಿನ ದಿವಸ ನಾವು ಸಮರ್ಥ ರಾಮದಾಸ್ ಮಹಾರಾಜರು ಬರೆದಂತಹ ಮನೋಬೋಧದ 16 ಶ್ಲೋಕಗಳನ್ನು ನಾವು ಚಿಂತನೆ ಮಾಡಿದೆವು. 14 ಶ್ಲೋಕಗಳಷ್ಟು ವಿಚಾರಗಳನ್ನು ನಾವು ನಮ್ಮ ಮನಸ್ಸಿಗೆ ಬೋಧ ಮಾಡ್ಲಿಕ್ಕೆ ಒಂದು ಅವಕಾಶ ಎದರಿಂದ ಸಿಕ್ತು ಅಂದ್ರೆ, ಈ ಶ್ರೀ ಮಾತ್ರೆ ಫೌಂಡೇಶನ್, ಸತ್ಸಂಗ ಫೌಂಡೇಶನ್ದವರು ಏನು ಈ ಸತ್ಸಂಗವನ್ನು ನಡೆಸ್ಕೊಂಡು ಹೊಂಟಲ್ಲ, ಈ ಒಂದು ಸತ್ಸಂಗದ ಕಾರಣದಿಂದ ನಮಗೆ ಈ ಒಂದು ಮನಾಚ ಶ್ಲೋಕದ ಶ್ಲೋಕಗಳನ್ನು ಚಿಂತನೆ ಮಾಡುವಂಥ ಅವಕಾಶ ಸಿಕ್ತು. ಇವೆಲ್ಲ ಎಷ್ಟು ಅದ್ಭುತ ಅನ್ನಿಸ್ತಾವಂದ್ರೆ, ಸದ್ಗುರುನಾಥ ಕೃಪಾ ಮಾಡಿದ್ರೆ ಕಲ್ಪನೆಗೆ ಮೀರಿದಂತಹ ಕಾರ್ಯಗಳು ಆಗ್ತಿರ್ತಾವಂತ. ಮತ್ತು ನಮಗೆ ಏನು ಬೇಕು, ಹೆಂಗೆ ಒಬ್ಬಾಕಿ ತಾಯಿ ತನ್ನ ಕೂಸಿನ ಪ್ರಬುದ್ಧ ರೀತಿಗೆ ತರೋ ಸಂಬಂಧ ಆ ಪ್ರಸಂಗದಾಗ ಅದಕ್ಕೆ ಏನೇನು ತಿನ್ನಿಸಬೇಕು ಅದನ್ನು ತಿನ್ನಿಸಿ, ಏನೇನು ಕುಡಿಸ್ಬೇಕು ಅದನ್ನು ಕುಡಿಸಿ ಒಂದು ಪ್ರಬುದ್ಧ ರೀತಿಗೆ ತರ್ತಾಳಲ್ಲ, ಹಂಗೆ ಸದ್ಗುರುನಾಥ ಆ ತಾಯಿಯ ಕೋಟಿ ಪಟ್ಟು ನಮ್ಮನ್ನು ಪ್ರೇಮ ಮಾಡಿ ಈ ಸಮಯದಾಗ ಇವ್ರಿಗೆ ಏನು ಬೇಕಾಗಿದೆ ಕೇಳ್ಯಾರ, ಹೇಳ್ಯಾರ, ಆದ್ರೆ ಮನಸ್ಸಿಗೆ ಬೋಧ ಮಾಡ್ಕೋ ಅಂಥದ್ದು ಉಳಿದದು ಕಾಣಿಸ್ತದ. ಅದಕ್ಕೆ ಇವತ್ತಿನಿಂದ ಇವ್ರ ಮನಸ್ಸಿಗೆ ಬೋಧ ಮಾಡ್ಕೊಳ್ಳಿ ಅಂಥೇಳಿ ಈ ಮನೋಬೋಧದ ಒಂದು ಏನಪ್ಪ ಅಂದ್ರೆ ಈ ಒಂದು ಈ ಒಂದು ಸತ್ಸಂಗ ನಮಗೆ ಸದ್ಗುರುಗಳು ಒದಗಿಸಿಕೊಟ್ಟಾರ. ಆ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರುಗಳಿಗೆ, ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರಿಗೆ, ಶ್ರೀ ಸಮರ್ಥ ರಾಮದಾಸ್ ಮಹಾರಾಜರಿಗೆ, ಇವರೆಲ್ಲರಿಗೂ ನಾವು ಇನ್ನೊಮ್ಮೆ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ 17 ಮತ್ತು 18 ಈ 2 ಶ್ಲೋಕಗಳ ಚಿಂತನೆಗಳನ್ನು ಇವತ್ತು ನಾವು
ಸಮರ್ಥರು ಏನೊಂದು ಪ್ರೇರಣಾ ಕೊಡ್ತಾರ ಆ ವಿಚಾರಗಳನ್ನು ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಚಿಂತನೆ ಮಾಡಿದ್ದನ್ನು ಮನನ ಮಾಡೋಣ. ಮನನ ಮಾಡಿದ್ದನ್ನು ಮನಸ್ಸಿನಾಗ ಅದನ್ನು ನಿಧಿ ಧ್ಯಾಸಕ್ಕೆ ಹಚ್ಕೊಂಡು ನಿಧಿ ಧ್ಯಾಸಕ್ಕೆ ಹತ್ತಿದ್ದನ್ನು ನಾವು ಜೀವನದಾಗ ಅಳವಡಿಸ್ಕೊಂಡು ನಡೆಯೋಣ. ಅಂದಾಗ ಮಾತ್ರ ಈ ಒಂದು ಸತ್ಸಂಗದ ಲಾಭ ನಮಗೆ ಆದಂಗೆ ಆಗ್ತದೆ ಅಂತ ಹೇಳ್ಕೊತ 17 ಮತ್ತು 18ನೇ ಶ್ಲೋಕವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಸಮರ್ಥರಂತಾರ, ಹರಿ ಮನಿ ಮಾನವ ವ್ಯರ್ಥ ಚಿಂತಾ ವಹಾತೆ, ಅಕಸ್ಮಾತ್ ಹೋಣಾರ ಹೋವು ನಿಜಾತೆ, घड़े भोगणे सर्व ही कर्म योगे, मति मंदते खेद मानी वियोगे. जय जय ರಘುವೀರ ಸಮರ್ಥ. ಈ ಒಂದು 17ನೇ ಶ್ಲೋಕದ ಅರ್ಥ ಏನದ ಅಂದ್ರ, ಮನುಷ್ಯನು ಮನಸ್ಸಿನಲ್ಲಿ ಕಾರಣವಿಲ್ಲದೆ ಚಿಂತಿಸುತ್ತಾ ಇರುತ್ತಾನೆ. ಮನುಷ್ಯರಂದ್ರೆ ನಾವೇ, ಮತ್ತೆ ಬೇರೆ ಇಲ್ಲ. ನಾವೇನ್ ಮಾಡ್ತೇವೆ, ವಿನಾಕಾರಣ ಚಿಂತಿಸುತ್ತಾ ಕೂಡ್ತೇವೆ. ನಾವು ಜೀವನದೊಳಗ ನಮಗೆ ಚಿಂತನೆಕ್ಕಿಂತ ಚಿಂತನೆ ಹೆಚ್ಚಿರ್ತದೆ ನಮ್ಮದು. ಅದಕ್ಕೆ ಅವ್ರು ಅಂತಾರ, ಮಾಡು ಚಿಂತೆ ಮಾಡು, ಖರೆ ವಿನಾಕಾರಣ ಯಾಕೆ ಚಿಂತೆ ಮಾಡ್ತೀವಿ ಅಂತಾರೆ. ಒಂದು ಕಾರಣ ಇಟ್ಟುಕೊಂಡು ಚಿಂತೆ ಮಾಡು, ನಮಗೂ ಸಂತೋಷ ಆಗ್ತದೆ ಅಂತೇಳಿ ಮಹಾತ್ಮರಂತಾರ, ಮನುಷ್ಯನು ಮನಸ್ಸಿನಲ್ಲಿ ಕಾರಣವಿಲ್ಲದೆ ಚಿಂತಿಸುತ್ತಾ ಇರುತ್ತಾನೆ. ಆಗುವಂತಹುದು ಅಕಸ್ಮಾತ್ತಾಗಿ ಆಗಿ ಹೋಗುತ್ತದೆ. ಏನ್ ಆಗಬೇಕಾಗ್ಯದ ಅದು ಆಗಿ ಹೋಗಿಬಿಡ್ತದ. ನೀ ಚಿಂತೆ ಮಾಡಿದ್ರು ಆಗ್ತದ, ಮಾಡ್ಲಿಲ್ಲ ಅಂದ್ರೂ ಆಗ್ತದ. ಅದಕ್ಕೆ ಅವ್ರಂತಾರ, ಈ ಜೀವನದೊಳಗ ಪ್ರತಿಯೊಬ್ಬರ ಜೀವನದೊಳಗ ಘಟಿಸುವಂತ ಘಟನೆಗಳೇನವಲ್ಲ, ಅವು ಯಾವ ಕಾರಣದಿಂದ ಆಗ್ತಾವ ಅಂದ್ರೆ, ಘಡೆ ಭೋಗಣೆ ಸರ್ವ ಈ ಕರ್ಮ ಯೋಗೆ. ನಾವು ಮಾಡಿದಂತ ಕರ್ಮದ ಒಂದು ಭೋಗದ ರೂಪದಿಂದ ಅದನ್ನ ನಮ್ಮ ಪ್ರಸಂಗದಾಗ ಒಮ್ಮೆ ಸುಖದ ಪ್ರಸಂಗ, ಒಮ್ಮೆ ದುಃಖದ ಪ್ರಸಂಗ, ಇಂಥವು ನಾನಾ ರೀತಿಯ ಪ್ರಸಂಗಗಳು ಜೀವನದಾಗ ಬರ್ತಾವ. ಮತಿ ಮಂದತೆ ಖೇದ ಮಾನೀವಿ ಯೋಗೆ ಅಂದ್ರ, ಮಂದಮತಿಯಾದಂಥ ಅಜ್ಞಾನಿಗಳು ಮಾತ್ರ ಏನ್ ಮಾಡ್ತಾರಂದ್ರ, ಏನಾದ್ರೂ ನಮ್ಮಿಂದ ವಿಯೋಗ ಆತಂದ್ರೆ ದುಃಖ ಸಿಗುತ್ತ ಕೂಡ್ತಾರ ಅನ್ನುವಂಥ ಮಾತ ಈ ಒಂದು 17ನೇ ಶ್ಲೋಕದ ಅರ್ಥ ನಮಗೆ ಹೇಳ್ತದ. 18ನೇ ಶ್ಲೋಕ ಏನದ ಅಂದ್ರ, ಹರಿ ಮನಾ ರಾಘವೇ ವೀಣ ಆಶಾ ನ ಕೋರೆ, ಮನ ಮಾನವಾಚಿ ನ ಕೋ ಕೀರ್ತಿ ತೂರೆ, ಜಯ ವರ್ಣಿತಿ ವೇದ ಶಾಸ್ತ್ರೇ ಪುರಾಣೇ, ತಯಾ ವರ್ಣಿತ ಸರ್ವ ಈ ಶ್ಲಾಘ್ಯವಾಣೆ. ಜಯ ಜಯ ರಘುವೀರ ಸಮರ್ಥ. ಈ 18ನೇ ಶ್ಲೋಕದ ಅರ್ಥವನ್ನು ನಾವು ಸ್ವಲ್ಪ ನೋಡೋಣ. ಸಮರ್ಥರಂತಾರ, ಎಲೈ ಮನಸ್ಸೆ, ಒಬ್ಬ ರಾಮನಲ್ಲದೆ ಬೇರೆ ಏನನ್ನೂ ಆಶಿಸಬೇಡ ಅಂತಾರ. ಆ ಭಗವಂತನ ಹೊರತಾಗಿ ಮತ್ತೊಂದು ಈ ಕಣ್ಣಿಗೆ ಕಾಣಿಸುವಂತ ಯಾವ ವಸ್ತು ವಿಷಯಗಳನ್ನು ಆಶಿಸಬೇಡ. ವೇದಶಾಸ್ತ್ರಗಳು ಪುರಾಣಗಳು ಮನಾಮಾನವಾಚಿ ನಕೋ ಕೀರ್ತಿ ತೂರೆ. ಈ ಜಗತ್ತಿನೊಳಗಿನ ಮನುಷ್ಯರು ಮಾಡಿದಂತ ಉಪಕಾರವನ್ನ ಅದನ್ನೇ ವರ್ಣನ ಮಾಡ್ಕೋತ ಕೊಡಬೇಡ. ಉಪಕಾರದೊಳಗೆ ಮಹದುಪಕಾರ ಮಾಡಿದಂತಹ ಆ ಭಗವಂತನನ್ನ ಚಿಂತನೆ ಮಾಡು ಅನ್ನುವಂತ ಮಾತಿಲ್ಲಿ ಹೇಳ್ತಾರ. ವೇದಶಾಸ್ತ್ರ ಪುರಾಣಗಳು ಆ ಭಗವಂತನನ್ನೇ ವರ್ಣನ ಮಾಡ್ತಾವ. ಅಂಥ ವೇದಶಾಸ್ತ್ರಗಳು ವರ್ಣನ ಮಾಡುವಂತಹ ಭಗವಂತನ ವರ್ಣನೆಯನ್ನು ನೀನು ಮಾಡಿದಂದ್ರೆ ಅದು ಮಹಾತ್ಮರಿಗೆ ಆನಂದ ಕೊಡ್ತದ. ಅದೆಲ್ಲ ಬಿಟ್ಟು ನೀನು ಇಲ್ಲದ ವಿಷಯ ವಸ್ತುಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ಅವರು ಮಾಡಿದಂಥ ಉಪಕಾರದ ಬಗ್ಗೆ ನೀನು ಅಕಸ್ಮಾತ್ ಅದನ್ನೇ ಮಾಡ್ಕೊತ ಕೂಡಬೇಡ ಅಂತಾರೆ. ಯಾಕಂದ್ರೆ ಉಪಕಾರ ಮಾಡಿದ್ದನ್ನು ಸ್ವಲ್ಪ ಆದ್ರೂ ಸಹಿತ ನಾವು ಒಂದು ಪ್ರಕಟ ಮಾಡಬೇಕು. ಖರೆ ಅದ್ರ ಜೀವನ ತುಂಬ ಅದನ್ನೇ ಮಾಡ್ಕೊತ ಭಗವಂತನ ನೆನಪಾರಿ ಬಿಟ್ರೆ ಅದು ಯೋಗ್ಯ ಆಗುವುದಿಲ್ಲ ಅನ್ನುವಂಥ ಮಾತ ಇವತ್ತಿನ ಈ 2 ಶ್ಲೋಕದೊಳಗೆ 18ನೇ ಶ್ಲೋಕದ ಅರ್ಥದ. ಈಗ ನಾವು 17ನೇ ಶ್ಲೋಕದ ಬಗ್ಗೆ ಚಿಂತನೆ ಮಾಡೋಣ. ಮೊದಲಿನ 2 ಸಾಲದೊಳಗೆ ಸಮರ್ಥ ಏನಂತಾರ, ಮನಿ ಮಾನವ ವ್ಯರ್ಥ ಚಿಂತಾವಹಾತೆ, ಅಕಸ್ಮಾತ್ ಹೋಣಾರ ಹೋವು ನಿಜಾತೆ. ಮನುಷ್ಯ ಮನಸ್ಸಿನಲ್ಲಿ ಕಾರಣವಿಲ್ಲದೆ ಚಿಂತಿಸುತ್ತಾ ಇರುತ್ತಾನೆ, ಆಗುವಂತಹದು ಅಕಸ್ಮಾತ್ತಾಗಿ ಆಗಿ ಹೋಗುತ್ತದೆ. ಈ 2 ಸಾಲದ ಅರ್ಥ ಇದು.
ಇಲ್ಲಿ ಸಮರ್ಥರಿಗೆ ಏನು ಹೇಳ್ಬೇಕಾಗ್ಯದ, ಈ ಜನರು ಏನು ಚಿಂತೆ ಮಾಡ್ಲಿಕ್ಕತ್ತಾರಲ್ಲ, ಈ ಚಿಂತೆಯ ಬಗ್ಗೆ ಅವರು ಸ್ವಲ್ಪ ವಿವರಣ ಕೊಡಬೇಕಾಗ್ಯದ. ಅವ್ರಂತಾರ ಚಿಂತೆ ಯಾಕೆ ಮಾಡೋದು? ಒಂದನೇದು ಪ್ರಶ್ನೆ ಇದು. ಎರಡನೇದ್ದು ಯಾವ ಕಾರಣಕ್ಕೆ ಮಾಡೋದು? ಎರಡನೇ ಪ್ರಶ್ನೆ. ಆಮೇಲೆ ಚಿಂತೆ ಮಾಡೋದ್ರಿಂದ ಏನಾಗ್ತದ, ಏನು ನುಕ್ಸಾನ್ ಆಗ್ತದೋ ಫಾಯ್ದೆ ಆಗ್ತದೋ, ಇದು ಮೂರನೇ ಪ್ರಶ್ನೆ. ಇನ್ನು ಮಾಡೇಬಾರ್ದು ಅಂದ್ರೆ ಚಿಂತೆ ಯಾಕೆ ಮಾಡಬಾರ್ದು, ಇದು ಒಂದು ಪ್ರಶ್ನೆನೇ. ಎಲ್ಲಿ ತನಕ ನಮ್ಮಲ್ಲಿ ಪ್ರಶ್ನೆಗಳು ಉದ್ಭವ ಆಗುವುದಿಲ್ಲ ಅಲ್ಲಿ ತನಕ ಉತ್ತರ ಹುಡುಕಾಡುವಂಥ ಪ್ರಶ್ನೆನೇ ಬರುವುದಿಲ್ಲ. ಮೊದಲ ಪ್ರಶ್ನೆ ಚಿಂತೆ ಮಾಡೋದು, ಯಾಕೆ ಚಿಂತೆ ಮಾಡ್ಲಿಕ್ಕತ್ತೇವು, ಚಿಂತೆ ಯಾಕೆ ಮಾಡಬಾರ್ದು? ಹಂಗಾದ್ರೆ ಚಿಂತೆಯನ್ನು ಮಾಡದೇ ಇದ್ದರೆ ಏನು ನುಕ್ಸಾನ ಆಗ್ತದೆ? ಹಂಗಾರ ಚಿಂತೆ ಮಾಡಲಿಲ್ಲ ಅಂತ ತಿಳ್ಕೊರ, ಒಬ್ಬ ಮನುಷ್ಯ ಚಿಂತೆನೇ ಮಾಡಲಿಲ್ಲ ಏನು ನುಕ್ಸಾನ ಆಗ್ತದೆ? ಇನ್ನು ಬರೀ ನುಕ್ಸಾನ ಬೇಡ, ಏನು ಲಾಭ ಆಗ್ತಾ ಹಂಗಾರ ಚಿಂತೆ ಮಾಡಿದ್ರೆ? ಇದ್ರ ಬಗ್ಗೆನೂ ವಿಚಾರ ಮಾಡೋಣ ಅಂತೇಳಿ ಚಿಂತೆ ಬಗ್ಗೆ ಸಮರ್ಥರು ಇವತ್ತು ನಮಗೆ ಹೇಳ್ಯಾರ. ಯಾಕಂದ್ರೆ ನಮ್ಮ ಜೀವನದೊಳಗೆ ನಾವು ಅಕಸ್ಮಾತ್ ಒಮ್ಮೆ ಹೊಳ್ಳಿ ನೋಡಿದೇವು ಅಂದ್ರೆ ನಾವು ಜೀವನದೊಳಗೆ ಚಿಂತೆ ಮಾಡಿದ್ದೇ ಹೆಚ್ಚ. ನಮಗೆ ಹೆಂಗೆ ಚಿಂತೆವ ಅಂದ್ರೆ ಚಿಂತಿದೊಂದು ಲೈನ್ನೇ ಅದ. ಏನು ಒಂದು ಚಿಂತೆ, ಆ ಚಿಂತೆ ಕೆಲವೊಬ್ಬರಿಗೆ ಇಷ್ಟು ಚಿಂತೆ ಮಾಡುವಂಥ ಚಟ ಅದ. ಅಕಸ್ಮಾತ್ ಅವ್ರ ಜೀವನದಾಗ ಎಲ್ಲ ಸೌಖ್ಯಿತ್ತು ಅಂತ ತಿಳ್ಕೊರಿ ನೀವು, ಇದ್ರೂ ಸಹಿತ ಒಂದು ಯಾವ್ದಾರ ಚಿಂತೆ ಹುಡುಕ್ಯಾಡ್ರೆ ಚಿಂತೆ ಮಾಡ್ತಾರ. ಯಾಕಂದ್ರೆ ಅದು ನಮ್ಮ ಚಟ ಅದ ಅಂತಾರ. ಅವ್ರು ಸುಮ್ ಕೂಡ್ಲಿಕ್ಕೆ ಅವ್ರ ಟೆನ್ಷನ್, ನಮಗೊಂದು ನಮೂನಿ ಚಿಂತೆ ಅದ. ಹಿಂಗಾಗಿ ಏನಾಗ್ಬಿಡ್ತ ಅಂದ್ರೆ ಎಲ್ಲ ಟೆನ್ಷನ್ ನಿಂದ ಗುರುನಾಥ್ ಅಂತ ನಿನ್ನ ಎಲ್ಲ ಚಿಂತೆ ಬಿಟ್ಬಿಡಪ್ಪ, ನಾ ಎಲ್ಲ ಕಾಯ್ತಂದ್ರು ಸಹಿತ ಕಾಯ್ತಂದ್ರೆ ಯಾವಾಗ ಕಾಯ್ತಾರಂತ ಹೇಳಿ ಚಿಂತೆ ಮಾಡೋರು ಹೇಳು. ಕಾಯ್ತನಂತ ಹೇಳ್ಕರೆ ಕಾಯ್ತಾರೋ ಇಲ್ಲೋ, ಯಾವಾಗ ಕಾಯ್ತಾರ? ನಮಗ್ ಬೇಕಾದಾಗ ಕಾಯ್ದ್ರೆ ಬೇಸಿ, ನಮಗ್ ಬೇಕಾರ್ದಾಗ ಅವ್ರು ಕಾಯ್ಲಿಕ್ಕೆ ಬಂದ್ರೆ ಏನ್ ಮಾಡೋದು? ಇದು ಒಂದು ಚಿಂತೆನೆ. ಅಂದ್ರ ಮನುಷ್ಯ ಅದಕ್ಕೆ ಸಮರ್ಥರಂದ್ರು ಮತಿ ಮಂದತೆ ಏನಪ್ಪಾ ಅಂದ್ರೆ ಅವ್ರು ಏನಂತಾರ, ಮತಿ ಮಂದ್ಯತೆ ಖೇದ ಮಾನವಿ ಯೋಗಿ. ಅಂದ್ರ ಮಂದ ಮತಿಗಳು ಈ ರೀತಿ ವಿಚಾರ ಮಾಡ್ತಾರ. ಮಂದ ಮತಿಗಳು ಜ್ಞಾನಿಗಳಲ್ಲ, ಅಥವಾ ಈ ಪರಮಾರ್ಥದ ಒಂದು ಮಾರ್ಗದೊಳಗೆ ಸೇರ್ಕೊಂಡವರಲ್ಲ, ಸತ್ಸಂಗದೊಳಗೆ ಭಾಗವಹಿಸಿದವರಲ್ಲ. ಅಲ್ಲಂದ್ರೆ ನಾವು ಇಲ್ಲಂತ ತಿಳ್ಕೊಬೇಡ್ರಿ ಅಂತಾರವ್ರು. ಏನ ಅಲ್ಲಂತೇಳಿ ಸುಮ್ಮನೆ ಹೇಳಬೇಕಾಗ್ತದ. ಪರಮಾರ್ಥ ಮಾಡಿದ್ರು ಸಹಿತ ಎಷ್ಟು ಮಂದಿ ಚಿಂತೆ ಮಾಡಿಲ್ಲ ಹೇಳ್ರಿ ನೀವು? ಪರಮಾರ್ಥ ಮಾಡಿದ್ರು ಸಹಿತ ಯಾರ ಚಿಂತೆ ಹೋಗೇ ಇಲ್ಲ. ಇಷ್ಟು ದಿವಸ ನಾವು ಸತ್ಸಂಗ ಮಾಡ್ಲಿಕ್ಕತ್ತೇವು, ನಾವು ಏನು ಇಚ್ಛಾ ಮಾಡಿದ ಸಿಗಲಿಲ್ಲ ಅಂತನ್ನುವಂಥ ಚಿಂತೆನೂ ಅದ ಕೆಲವು ಮಂದಿಗೆ. ಹೌದಲ್ಲ? ಹೌದಪ್ಪ, ಇಷ್ಟೆಲ್ಲ ಕೇಳಿದೇವು ಖರೆ, ಮತ್ತು ಅದಕ್ಕೆ ಏನ್ರ ಲಾಭ ಬೇಕಲ್ಲ. ಸುಮ್ಮನೆ ದಿವಸ ಹೋದು ಅಂತೇಳಿ ಚಿಂತೆ ಮಾಡ್ತಿರ್ತಾರ. ಆಮೇಲೆ ಮುಂದಂತರೂ ಸತ್ಸಂಗದೊಳಗಿದ್ದ ಮಾತ್ರಕ್ಕೆ ಚಿಂತೆ ಬಿಟ್ಟಾರ ಅಂತ ಅನ್ನೋಂಗಿಲ್ಲ. ಸತ್ಸಂಗ ನಿಜವಾಗಿಯೂ ಆಗಿದ್ರೆ ಮಾತ್ರ ಬಿಟ್ಟಿರ್ತಾರೆ ನೋಡ್ರಿ. ಅಂದ್ರ ಸಚ್ಚಿತ್ ಆನಂದ ಸ್ವರೂಪದ ಸಂಘ ಯಾರಿಗಾಗ್ಯದಲ್ಲ ಅವ್ರು ಮಾತ್ರ ಚಿಂತೆಯಿಂದ ಮುಕ್ತರಾಗಿರ್ತಾರೆ. ಸತ್ಸಂಗ ಅಂದ್ರೇನು? ಸಚ್ಚಿತ್ ಆನಂದ ಸ್ವರೂಪ, ಆ ಭಗವಂತನ ಆ ಸದ್ಗುರುಗಳ ಸ್ವರೂಪದ ಒಂದು ಸಾಕ್ಷಾತ್ಕಾರ ಯಾರಿಗಾಗ್ಯದಲ್ಲ ಅವ್ರಿಗೆ ಮಾತ್ರ ಚಿಂತೆ ಇರುವುದಿಲ್ಲ. ಉಳ್ಕಿದವ್ರಿಗೆಲ್ಲರಿಗೂ ಸ್ವಲ್ಪ ಏನ್ರ ಚಿಂತೆ ಇರ್ತದೆ. ಹೋಗ್ಲಿ, ಅದಕ್ಕೆ ಬಿಡುವ ಲೆಕ್ಕ. ಇದು ಒಂದು ತಾಸು ಒಂದು ಟೈಮ್ ಲೆಕ್ಕ ಹಾಕ್ಯಾರ ಬೇಸಿ. ತಾಸದ ಟೈಮ್ ಇರ್ಲಾರ್ದ ಹಂಗೆ ಹೇಳ್ಕೊತ ಕೂತ್ರ ಪ್ರವಚನಕಾರರ ಬಗ್ಗೆನೂ ದೊಡ್ಡ ಚಿಂತೆ ಆಗಿಬಿಡ್ತದೆ ಕೆಲವೊಬ್ಬರಿಗೆ. ಇವ್ರು ಯಾವಾಗಲೇ ಮುಗಿಸ್ತಾರ. ಚಿಂತೆ ಮಾಡ್ಲಿಕ್ಕೆ ಏನು ಹೋಗಿದ್ರಿ ಹೇಳ್ರಿ? ಏನು ಅದಕ್ಕೆ ಮತಿ ಮಂದತೆ ಖೇದ ಮಾನವಿ ಯೋಗಿ. ಅದಕ್ಕೆ ಸಮರ್ಥರಂದ್ರು ಇದು ಮತಿ ಮಂದ ಮತಿ ಇದ್ದವ್ರು. ಮಂದ ಮತಿ ಅಂದ್ರೇನು? ಮತಿ ಮಂದ ಅಂದ್ರ ಅದ್ರ ಗತಿನೇ ಮಂದ ಇರ್ತದ. ಏನು ಮಾಡ್ಬೇಕು ಅದನ್ನ ಮಾಡುದು ಒಂದ್ ರೀತಿ ಮಂದ, ಒಂದ್ ರೀತಿ ಅಜ್ಞಾನದಿಂದ ಆವರಿಸಿದಂತಹ ಮನುಷ್ಯ ಅಂದ್ರೆ ಸರ್ವಸಾಧಾರಣ ಬದ್ಧ ಜೀವಿ ಚಿಂತೆ ಮಾಡ್ತಾನ. ಯಾಕಂದ್ರ ಅವ್ರಿಗೆ ಏನ್ ಚಿಂತೆ ಇರ್ತದ ಅಂದ್ರೆ ತಾ ಸುಖವಾಗಿ ಇರ್ಬೇಕು ಅನ್ನುವಂಥ ದೊಡ್ಡ ಚಿಂತೆ ಇರ್ತದ. ತನ್ನ ಜೊತೆ ಇದ್ದವ್ರು ಊಟ ಮಾಡ್ಲಿ ಬಿಡ್ಲಿ, ತನ್ನ ಜೊತೆ ಇದ್ದವ್ರಿಗೆ ಅರಿವು ಇರ್ಲಿ ಬಿಡ್ಲಿ, ನನ್ನ ಏನ್ ಲಗ್ನ ಆಗಿ ಗಂಡ ಹೆಂಡತಿ ಮಕ್ಕಳು ಸಹ ಚಿಂತೆ ಮಾಡ್ತಿರೋದಿಲ್ಲ. ನನಗೊಂದು ಎಲ್ಲ ರೀತಿ ಇವತ್ತೇನ್ ಆಗ್ಯದಿಲ್ಲೋ ಖಲಾಸ್, ಸರಸರ ಶಿಸ್ತು ಇದ್ದದ್ದೆಲ್ಲ ಊಟ ಮಾಡ್ಲಿಕ್ಕೆ ಕೂತಂದ್ರೆ ಹಿಂದ್ ಮಕ್ಕಳಿಗೆ ಅದ ಇಲ್ಲೋ ಸಹಿತ ವಿಚಾರ ಮಾಡುದಿಲ್ಲ ಅವ. ಮತಿ ಮಂದ. ಅವೇ ಮಾಡ್ತಾನ,
ತಂದೊಂದು ಹೊಟ್ಟೆ ತುಂಬತಿಲ್ಲ, ಹೊಟ್ಟೆ ಮೇಲೆ ಕೈ ಆಡ್ಸ್ಕೊಂಡು ಅಬ್ಬ ಅಂತೇಳಿ ಬಂದ್ಬಿಟ್ಟಂದ್ರೆ ಮುಂದಿನವ್ರು ಉಪವಾಸ ಬೀಳಿ ಏನು ಮಾಡಲಿ ಅವಾಗಿದಿರೋದಿಲ್ಲ. ಆದ್ರೆ ಮತಿ ಮಂದಿಗಳು ಏನ್ ಮಾಡ್ತಾರಂದ್ರೆ ಯಾವ್ದು ಅಶಾಶ್ವತ ಅದನ್ನ ಚಿಂತೆ ಮಾಡೋರು ಮತಿ ಮಂದಿಗಳು. ಜೀವನದೊಳಗೆ ಯಾವುದು ಶಾಶ್ವತವಾಗಿ ಇರುವುದಿಲ್ಲ, ಯಾವುದು ಯಾವಾಗಲೂ ಇರುವುದಿಲ್ಲ, ಯಾವುದರಲ್ಲಿ ಸುಖ ಕೊಡುವಂತ ಸಾಮರ್ಥ್ಯ ಇಲ್ಲ ಅಂತ ವಸ್ತು ವಿಷಯಗಳನ್ನು ಯಾರು ಚಿಂತೆ ಮಾಡ್ತಿರ್ತಾರಲ್ಲ ಅವರು ಸಮರ್ಥರ ದೃಷ್ಟಿಯೊಳಗೆ ಮತಿ ಮಂದಿಗಳೇ. ಸಮರ್ಥರ ದೃಷ್ಟಿಯೊಳಗೆ ಅವ್ರ ಮತಿ ಇಷ್ಟು ದಿವಸ ನಾವು ಈ ಪರಮಾರ್ಥದೊಳಗಿದ್ದು ಸಹಿತ ನಮಗೆ ಜ್ಞಾನ ಪ್ರಾಪ್ತ ಆಗ್ಬೇಕಾಗಿತ್ತು. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದರ ಬೆನ್ನು ಹತ್ತುವುದರಿಂದ ನನಗೆ ಸುಖ ಅದ, ಯಾವುದರ ಬೆನ್ನು ಹತ್ತುವುದರಿಂದ ದುಃಖ ಅದ, ಇವನ್ನೆಲ್ಲ ವಿಚಾರ ಮಾಡ್ಕೊಂತ ಇಷ್ಟರೇ ನಮ್ಮಂತಲ್ಲಿ ವಿವೇಕ ಜಾಗೃತ ಆಗ್ಬೇಕಾಗಿತ್ತು. ಅಕಸ್ಮಾತ್ ಆಗಿದ್ದಿಲ್ಲ ಅಂದ್ರೆ, ಎಲ್ಲರಿಗೂ ಆಗಿಲ್ಲ ಅನ್ನೋದಿಲ್ಲ, ಬಹಳಷ್ಟು ಮಂದಿಗೆ ಸತ್ಸಂಗದ ಲಾಭ ಹಾಗೇ ಇರ್ತದೆ. ಯಾರಿಗೆ ಆಗೋದಿಲ್ಲ ಅಂದ್ರೆ ಯಾರಂತಲ್ಲಿ ಸುಕೃತ ಕಡಿಮೆ ಅದ, ಪುಣ್ಯದ ಅಂಶ ಕಡಿಮೆ ಅದ, ಅವ್ರಿಗೆ ಸ್ವಲ್ಪ ತಡವಾಗಿ ಆಗ್ತದೆ. ಆಗುವುದಿಲ್ಲ ಅನ್ನಂಗಿಲ್ಲ, ಹಾಗೇ ಆಗ್ತದೆ, ತಡ ಆಗ್ತದೆ. ಬಹಳಷ್ಟು ಸಮಯ ಏನ್ ಮಾಡಕ್ಕಾಗ್ತದೆ, ಇದ್ರ ಕಾಲ ಕಳಿಬೇಕಾಗ್ತದೆ. ಹಂಗ ಈ ಚಿಂತೆ ಮಾಡೋದ್ರಿಂದ ಏನು ನಮಗ ಅದರಿಂದ ಏನ ಫಾಯ್ದೆ ಏನದ ಅಂದ್ರೆ, ಹಂಗಾರ ಅವ್ರಂತಾರ ಇದ್ರಾಗ ಫಾಯ್ದೆ ಇದ್ರ ಮಾಡು ಅದೇ ಅಂದ್ರೆ ಮತಿ ಮಂದ ಅಂತ. ಯಾಕಂದ್ರೆ ಕೆಲವೊಬ್ರು ಚಿಂತೆ ಮಾಡ್ತಾರೆ ಖರೆ ಅದರಿಂದ ಏನು ಫಾಯ್ದೆನೇ ಇರುವುದಿಲ್ಲ, ಸುಮ್ನೆ ಚಿಂತೆ ಮಾಡುದು. ಈಗ ಅದಕ್ಕೊಂದು ದೃಷ್ಟಾಂತ ಹೇಳ್ಬೇಕಾದ್ರೆ, ಒಬ್ಬ ರೈತ ಇರ್ತಾನಂತ ತಿಳ್ಕೊರಿ, ತನ್ನ ಹೊಲದಾಗ ಎಲ್ಲ ಇದು ಮಾಡಿ ಬಿತ್ತಿ ಅದರ ಫಲ ಬರೋ ಸಂಬಂಧ ಚಿಂತೆ ಮಾಡ್ಕೊತ ಕೂತಿರ್ತಾನ. ನಮ್ದು ಇವತ್ತು ಈ ಸರಿ ಒಂದು 50 ಚೀಲ ಜ್ವಾಳ ಆಗ್ಬೇಕಂತ ಮಾಡ್ಯದ ಅಂತೇಳಿ ಚಿಂತೆ ಮಾಡ್ಕೊತ ಕೂತಿರ್ತಾನ. ಹೌದಪ್ಪ, 50 ಚೀಲ ಜ್ವಾಳ ಆಗುವಷ್ಟು ನೀನು ಆ ಹೊಲ ಚಲೋತೆಗೆ ಇದು ಮಾಡಿ ಹರಿಗೆ ಬಿತ್ತೆ ನೀರು ಉಣಿಸಿ ಇವೆಲ್ಲ ಮಾಡಿ ಏನೋ ಇಲ್ಲ, ಮಾಡ್ಲಾರ್ದನ ಇಷ್ಟ ಆಗ್ಬೇಕಂತ ಯಾಕೆ ಚಿಂತೆ ಮಾಡ್ತೀನಿ ನೀನು? ಮೊದಲು ನೀನು ಪ್ರಯತ್ನ ಸರಿಯಾಗಿ ಮಾಡಂತಾರವರು. ಸಮರ್ಥರಂತಾರ ಅಚುಕ ಯತ್ನ ಕರವೇನ, ನೀವು ತಪ್ಪಲಾರ್ದಂಗ್ ಮಾಡವಲ್ರಿ ಅಂತಾರವ್ರು. ನೀವು ಪ್ರಯತ್ನ ಮಾಡ್ತೀರಿ, ಬಿತ್ತಿರಿ, ಎಲ್ಲ ಮಾಡ್ತೀರಿ, ಖರೆ ಬರೋಬ್ಬರ ಆ ಸಮಯಕ್ಕೆ ಆ ಸಮಯದಾಗ ಅವಾಗ ಸಮಯದಾಗ ನೀರು ಉಣಿಸಿದ್ಬಿಟ್ಟು ಮನ್ಯಾಗ ಮಲ್ಕೊಂಡ್ರ, ಯಾವ ಸಮಯದೊಳಗೆ ರಾಶಿ ಮಾಡೋದ ಅವಾಗ ಹೋಗಿ ಮನ್ಯಾಗ ಮಲ್ಕೊಂಡ್ರ ಯಾರು ಅದನ್ನ ಬಡ್ಕೊಂಡು ಹೋಗಿಬಿಡ್ತಾರ. ಅವ್ರಂತಾರ ಅಚುಕ ಯತ್ನ ಕರವೇನ ಮನುನ ಕೇಲೆ ತೇಸಜೇನ. ಅದಕ್ಕೆ ನೀವೇನ ವಿಚಾರ ಮಾಡಿರಲ್ಲ ಹಂಗ ಆಗುದಿಲ್ಲ ಅಂತಾರ. ಈಗ ಒಬ್ಬವ ಹುಡುಗಿರ್ತಾನ, ಅವ ಅಭ್ಯಾಸ ಮಾಡಿದ್ರು ವರ್ಷ ತನಕ ಮೊಬೈಲ್ ಹಿಡ್ಕೊಂಡೆ ಅಡ್ಡಾಡ್ತಾನ. ಪರೀಕ್ಷೆ ಬಂದ ಕೂಡ ಪೇಪರ್ ಬರೆದು ಬರ್ತಾನ, ರಿಸಲ್ಟ್ ಫಸ್ಟ್ ಕ್ಲಾಸ್ ಆಗಬೇಕು ಅಂತ ಚಿಂತೆ ಮಾಡಿದ್ರೆ ಏನಾಗ್ತದೆ ಹೇಳ್ರಿ? ಅವ ಮೊದಲಿನಿಂದ ಅಭ್ಯಾಸ ಮಾಡ್ಬೇಕಲ್ಲ, ಪ್ರತಿಯೊಂದನ್ನು ಅಭ್ಯಾಸ ಮಾಡಬೇಕು, ಮಾಡಿ ಅವನ್ನೆಲ್ಲ ಮನನ ಮಾಡ್ಕೋಬೇಕು. ಇಂಥದ್ದಕ್ಕಿಂತ ಉತ್ತರನೇ ಬರಿಬೇಕಂತೇಳಿ ಅವೆಲ್ಲ ಮೊದಲಿನಿಂದ ತಯಾರಿಬೇಕು. ಏನೂ ಇರ್ಲಾರ್ದ ನಾವು ಫೇಲ್ ಆದೇವು ಅಂತೇಳಿ ಮತ್ತೆ ನಾ ಜೀವ ಕಳ್ಕೋದು ಇಂಥ ಹುಚ್ಚುಚ್ಚಾರ ಮಾಡೋರು ಏನಂದ್ರೆ ಇವರೆಲ್ಲ ಮತಿ ಮಂದಿಗಳದಂತ. ಇವರೆಲ್ಲ ಅಂದ್ರೆ ಇವು ವ್ಯರ್ಥ ಚಿಂತೆಗಳು. ಇವು ವ್ಯರ್ಥ ಚಿಂತೆ ಮಾಡೋ ಮಂದಿದ ಒಂದು ದೃಷ್ಟಾಂತಗಳು ಹೇಳಿಕತ್ತನ. ಈಗ ನಮ್ಮಲ್ಲಿ ಒಬ್ರು ಹೇಳಿದ್ರಿ, ಒಬ್ರು ಕೀರ್ತನಕಾರ ಹೇಳಿದ್ರಿ ದೃಷ್ಟಾಂತ. ಅದು ಹೆಂಗಂದ್ರ, ಒಬ್ಬ 2 ತಿಂಗಳು ಚಿಂತೆ ಮಾಡಿದಂತ್ರಿ. 2 ತಿಂಗಳು ಬಿಡ್ಲಾರ್ದ ಮನಿ ಮುಂದೆ ಕಟ್ಟಿ ಮೇಲೆ ಕೂಡವ ಅವ್ರ ಮನಿ ಮುಂದೆ ಒಂದು ಎಮ್ಮೆ ಹೋಗ್ತಿತ್ತಂತ. ಎಮ್ಮೆ ಅಂದ್ರೆ ಗೊತ್ತದಲ್ಲ, ಮೇಲಿಕ್ಕೆ ಹೋಗ್ತಿತ್ತಂತ. ಆ ಎಮ್ಮಿ ಕೋಡ ಹಿಂಗ್ ಗುಂಡಕ್ಕಿದ್ದು ಅಂತ್ರಿ, ಹಿಂಗ ಅಗದಿ ಹಿಂಗ ದೊಡ್ಡ ಕೋಡ ಗುಂಡು ಕೋಡಿದ್ದು ಅಂತ. ಅವಾಗನಿಸ್ತು ಎಷ್ಟು ಚಂದವ, ಇದ್ರ ಮ್ಯಾಲ ಕೂತ್ರೆ ಹೆಂಗಾಗ್ತದ ಅಂತೇಳಿ ಚಿಂತೆ ಒಂದು. ಹೆಂಗೆ ಕೊಡಬೇಕು, ನನಗೆ ಆ ಸೈಜ್ ಬರೋಬ್ಬರದ ಇಲ್ಲೋ, ಇದನ್ನ ಹೆಂಗೆ ಕೊಡ್ಬೇಕು, ಹಿಂಗ 2 ತಿಂಗಳು ಚಿಂತೆ ಮಾಡಿದಂತವ. ಮಾಡಿ ಕಡಿಕ್ ಒಂದ್ ದಿವ್ಸ ಅವ್ರ ಮನೆ ಮುಂದೆ ಎಮ್ಮೆ ಬಂದ ಕೂಡ ಜಿಗದ ಅದ್ರ ಮೇಲೆ ಕೂತು ಬಿಟ್ಟಂತ. ಕೋಡ ಮೇಲೆ ಕೂತು ಕೂಡಲೇ ಎಮ್ಮಿ ಜಿಗದ ಮನುಷ್ಯ ಕೂತಾನಂದ್ರೆ ಗಾಬರಿಯಾಗಿ ಓಡ್ಲಿಕ್ಕೆ ಶುರು ಮಾಡಿಬಿಡ್ತು. ಓಡಿ ಆ ಕಡೆ ಬಡದು ಈ ಕಡೆ ಬಡದು ಹೋಗಿ ಎಲ್ಲೋ ಕಂಟ್ಯಾಗ ಒಗದು ಬಿಡ್ತು. ಒಗದು ಕೂಡಲೇ 4 ಮಂದಿ ಅಂದ್ರು, ಏನು ಬುದ್ಧಿ ಕೇಳಿದ್ಯೋ ಅಂತಂದ್ರು ಅವರು. ಎಮ್ಮಿ ಕೋಡ್ ಮೇಲೆ ಕೂಡೋ ಸಂಬಂಧ ಕೂತಿಯೆಲ್ಲ ಗೊತ್ತಾಗುದಿಲ್ಲ. ಗೊತ್ತಿಲ್ಲ ಹೋಮರ, ನಾ ಅದ್ರ ಸಂಬಂಧ 2 ತಿಂಗಳು ಚಿಂತೆ ಮಾಡೇ ಕೂತನಂದಂತಾವ. ಏನು ಪೇ ಅಂದ್ರೆ ಇದು ಎಲ್ಲ ವ್ಯರ್ಥ ಚಿಂತೆಯೊಳಗೆ ಬರ್ತದೆ.
ನಮ್ಮಲ್ಲಿ ಆಲಿಮಟ್ಟಿ ಜಂಗಮರು ಅಂತೇಳಿ ಒಬ್ರಿಗೆ ಹೆಸರೇ ಬಿದ್ದಿತ್ರಿ ಕೆಲವು ಮಂದಿಗೆ. ಹಿಂದಕ್ಕೆ ಆಲಿಮಟ್ಟಿ ಅಂತ ನಮ್ಮಲ್ಲಿ ಒಂದು ಇದು ಜಂಕ್ಷನ್ ಅದ. ಆ ಜಂಗಮರು ಏನ್ ಮಾಡೋರು, ಜಂಗಮರ ಅಂದ್ರೆ ಐಗೋಳು ಮುಂಜಾನೆ ಎದ್ದು ಕೂಡಲೇ ಜೋಳಿಗೆ ಹಾಕೊಂಡು ಹೋಗಿ ಹಿಟ್ಟು ತಗೋ ಮನೆ ಅಡ್ಡಾಡಿ ತಗೋರು. ಅವ್ರು ಸಂಜೆನ್ಯಾಗ ಅಲ್ಲಿ ಆಲಿಮಟ್ಟಿ ಇದ್ರಾಗ ಟ್ರೈನಿನ ಇದ್ರ ತಳಗ್ ಕೂಡಾರಂತ ಕೂತ ಇದನ್ನ ಇಲ್ಲೊಂದು ಬ್ರಿಡ್ಜ್ ಕಟ್ಬಿಡ್ನು, ಇಲ್ಲೊಂದು ಡ್ಯಾಮ್ ಕಟ್ಟುನು, ಹಂಗ್ ಮಾಡುನು ಹಿಂಗ್ ಮಾಡೋನು, ಬೆಳತನಕ 12-1 ತನಕ ಚಿಂತೆ ಮಾಡೋರು ಅಂತ ಎಲ್ಲರೂ ಪ್ಲಾನಿಂಗ್ ಹಾಕೋರು. ಒಬ್ರು ಇದು ಮಾಡೋರು ಎಲ್ಲ ಮಾಡಿ 2ಕ್ಕೆ ನಿದ್ದೆ ಬಂದ ಕೂಡ ಮಲ್ಕೋರು. ಮತ್ ಮುಂಜಾನೆ ಕೂಡ ಜೋಳಿಗೆ ಹಾಕೊಂಡು ಹೋಗ್ಬಿಡೋರು. ಅದು ಏನ್ ಅದಕ್ಕೆ ಅವ್ರು ಚಿಂತೆ ಮಾಡಿದ್ದಕ್ಕೇನ್ರಿ ಆತನೂ ಇಲ್ಲ. ಹಿಂಗ ವ್ಯರ್ಥ ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಅಂತಾರ. ಅದಕ್ಕೆ ಪುರಂದರದಾಸರು ಅಂತಾರ, ಈ ಮತಿ ಮಂದಿಗಳು ಅಂದ್ರೆ ಪ್ರಪಂಚದ ವ್ಯಾಮೋಹಿಗಳು ಯಾವಾಗಲೂ ಇದೇ ಚಿಂತೆ ಒಳಗಿರ್ತಾರ. ಏನ್ರಿ, ಒಬ್ಬರಿಗೆ ಮೈ ಬೆಳೆಸೋ ಚಿಂತೆ ಆದ್ರ ಒಬ್ಬರಿಗೆ ಮೈ ಕರಗಿಸೋ ಚಿಂತೆ. ವಿಚಾರ ಮಾಡಿ, ಒಬ್ಬರಿಗೆ ಮೈ ಬೆಳೆಸೋ ಚಿಂತೆ, ಒಬ್ಬರಿಗೆ ಮೈ ಕರಗಿಸೋ ಚಿಂತೆ. 1 ಪಾವು ಕಿಲೋ ಹೆಚ್ಚಾದ್ರೆ ಚಿಂತೆ ಮಾಡ್ತಾರ, ಪಾವು ಕಿಲೋ ಕಡಿಮೆ ಆದ್ರೆ ಚಿಂತೆ ಮಾಡ್ತಾರ. ಈಗ ಡಾಕ್ಟರ್ಗಳು ಹೇಳ್ತಾರ ನಿನ್ನ ಹೈಟ್ ಎಷ್ಟದ, ಇಷ್ಟು ತೂಕ ಇರಬೇಕು. ಅದನ್ನ ದಿವಸ ಅದೊಂದು ಮಷೀನ ತಂದು ಇಟ್ಬಿಡುದು, ರೊಕ್ಕ ಹೋದ್ರ ಹೋಗಲ್ಲಕ್ಕ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳಿ ದಿವಸ ತೂಕ ಮಾಡ್ಕೋದು. ಹೆಚ್ಚಾದ ಕೂಡಲೇ ಅವತ್ತಿನ ದಿವಸ ಊಟ ಬಿಟ್ಟು 1 ಪಾವು ಕಿಲೋ ಕಡಿಮೆ ಮಾಡ್ಕೋದು. ಕಡಿಮೆ ಆತಂದ್ರ ಏನ್ ರೀತಿಯಿಂದ ಹೆಚ್ಚು ಮಾಡ್ಕೋದು. ಅವ್ರ ಚಿಂತೆ ಹೆಂಗಿರ್ಬೇಕು ನೋಡ್ರಿ, ವಿಚಾರ ಮಾಡ್ರಿ ನೀವು. ಒಬ್ಬವ ಏನ್ರಿ ಕೆಟ್ಟ ಮೊತ್ತಿ ಮಾಡ್ಕೊಂಡು ಕೂತಿದ್ದಂತ, ಯಾಕೆ ಹೋಮರ ಯಾಕೆ ಎಷ್ಟು ಚಿಂತೆ ಮಾಡಿ, ಏನ್ರಿ ನಮ್ಮ ಮಗಂದು ಮುಂದೆ ಭವಿಷ್ಯ ಹಂಗ ಚಿಂತೆ ಹತ್ತದಂತ. ಮಗಂದೇನ್ ಮತ್ತೆ ಎಷ್ಟು ಮಗ ಇಲ್ರಿ, ಮಗನ್ ಚಿಂತೆ ಭಾಳ ಅದ ನಮಗ. ಯಾಕಂದ್ರ ನಮಗತ್ತೆ ಆಗ್ಬಾರ್ದು ನೋಡ್ರಿ, ಅವಂದು ಅಲ್ಲೇ ಇಲ್ಲೇ ದುಡಿಯೋದು ಆಗ್ಬಾರ್ದು, ಚಲೋ ಆಫೀಸರ್ ಆಗ್ಬೇಕು, ಹಂಗ ಹಿಂಗ ಚಿಂತೆ ಮಾಡ್ಲಿಕ್ಕಂತ. ಎಷ್ಟು ವರ್ಷನೇ ಅವ್ರ ನಿಮ್ ಹುಡುಗಿದ್ದಾನಂತ ಕೇಳಿದಂತವ್. ನಂದಿನ ಲಗ್ನನೇ ಆಗಿಲ್ರಿ ಅಂದಂತ. ಏನ್ ಮಾಡ್ಬೇಕು ಹೇಳ್ರಿ. ಅಂದ್ರೆ ಮನುಷ್ಯ ಅದಕ್ಕೆ ಹರಿ ಅನುಗಾಲವು ಚಿಂತೆ ಈ ಜೀವಕ್ಕೆ, ಅನುಗಾಲವು ಚಿಂತೆ ಈ ಜೀವಕ್ಕೆ. ಮನವು ಶ್ರೀರಂಗನೋಳು ಮೆಚ್ಚುವ ತನಕ, ಮನವು ಶ್ರೀರಂಗನೋಳು ಮೆಚ್ಚುವ ತನಕ. ಅನುಗಾಲವು ಚಿಂತೆ ಈ ಜೀವಕ್ಕೆ, ಅನುಗಾಲವು ಚಿಂತೆ ಈ ಜೀವಕ್ಕೆ. ಸತಿಯು ಇದ್ದರೂ ಚಿಂತೆ ಇಲ್ಲದಿದ್ದರೂ ಚಿಂತೆ, ಸತಿಯು ಇದ್ದರೂ ಚಿಂತೆ ಇಲ್ಲದಿದ್ದರೂ ಚಿಂತೆ. ಮತಿಹೀನ ಸತಿಯು ಆದರೂ ಚಿಂತೆ, ಮತಿಹೀನ ಸತಿಯು ಆದರೂ ಚಿಂತೆ. ಪೃಥ್ವಿಯೊಳಗೆ ಸತಿ ಕಡು ಚೆಲ್ವೆಯಾದರೆ, ಪೃಥ್ವಿಯೊಳಗೆ ಸತಿ ಕಡು ಚೆಲ್ವೆಯಾದರೆ. ಮಿತಿ ಮೊದಲಿಲ್ಲದ ಮೋಹದ ಚಿಂತೆ, ಮಿತಿ ಮೊದಲಿಲ್ಲದ ಮೋಹದ ಚಿಂತೆ. ಅನುಗಾಲವು ಚಿಂತೆ ಈ ಜೀವಕ್ಕೆ, ಅನುಗಾಲವು ಚಿಂತೆ. ಬಡವನಾದರೂ ಚಿಂತೆ ಬಲ್ಲಿದನಾದರೂ ಚಿಂತೆ, ಬಡವನಾದರೂ ಚಿಂತೆ ಬಲ್ಲಿದನಾದರೂ ಚಿಂತೆ. ಹಿಡಿಹೊನ್ನು ಕೈಯೊಳು ಇದ್ದರೂ ಚಿಂತೆ, ಹಿಡಿಹೊನ್ನು ಕೈಯೊಳು ಇದ್ದರೂ ಚಿಂತೆ. ಪೊಡವಿಯೊಳಗೆ ನಮ್ಮ ಪುರಂದರ ವಿಠಲನ, ಪೊಡವಿಯೊಳಗೆ ನಮ್ಮ ಪುರಂದರ ವಿಠಲನ. ಬಿಡದೆ ಧ್ಯಾನಿಸಿದರೆ ಚಿಂತೆ ನಿಶ್ಚಿಂತೆ, ಬಿಡದೆ ಧ್ಯಾನಿಸಿದರೆ ಚಿಂತೆ ನಿಶ್ಚಿಂತೆ. ಅನುಗಾಲವು ಚಿಂತೆ ಈ ಜೀವಕ್ಕೆ, ಅನುಗಾಲವು ಚಿಂತೆ, ಅನುಗಾಲವು ಚಿಂತೆ, ಅನುಗಾಲವು ಚಿಂತೆ ಈ ಜೀವಕ್ಕೆ. ಪುರಂದರದಾಸರು ಅಂತಾರೆ,
ಯಾವಾಗಲೂ ಇವ್ ಚಿಂತೆ ಮಾಡವನ ಈ ಜೀವಕ್ಕ. ಯಾಕಂದ್ರ ಏನಿದ್ರು ಇವ್ ಚಿಂತೆ. ಯಾವಾಗ ಚಿಂತೆ ಹೋಗ್ತದ? ಪೊಡವಿಯೊಳಗೆ ನಮ್ಮ ಪುರಂದರ ವಿಠಲನ ಬಿಡದೆ ಧ್ಯಾನಿಸಿದರೆ ಚಿಂತೆ ನಿಶ್ಚಿಂತೆ. ಈ ಚಿಂತೆ ನಮ್ಮಂತಲ್ಲಿ ಹೋಗ್ಬೇಕಾದ್ರ ಆ ಸದ್ಗುರುನಾಥ್ ಕೊಟ್ಟಂತ ನಾಮಸ್ಮರಣೆಯನ್ನ, ಆ ಭಗವಂತ ಏನಪ್ಪಾ ಭಗವಂತನ ನಾಮಸ್ಮರಣೆಯನ್ನ ನಾವು ಮಾಡಿದಾಗ ಮಾತ್ರ ಈ ಚಿಂತೆಯಿಂದ ನಾವು ಮುಕ್ತರಾಗ್ತೇವೆ ಅನ್ನುವಂತ ಮಾತ ಹೇಳ್ತಾರ. ಅದ್ರ ಸಂಬಂಧ ಅವ್ರಂತಾರ, ಮನಿ ಮಾನವ ವ್ಯರ್ಥ ಚಿಂತಾ ವಹತೆ ಅಕಸ್ಮಾತ್ ಹೋಣಾರ ಹೋವು ನಿಜಾತೆ. ಜೀವನದೊಳಗೆ, ನಮ್ಮ ಜೀವನದೊಳಗ ನಾವು ಅಂದಂಗೆ ಏನೂ ಆಗುದಿಲ್ಲ. ಅಕಸ್ಮಾತ್ ಅಂದಂಗೆ ಆಗ್ತಿತ್ತಂದ್ರೆ ನಾವು ಮನುಷ್ಯರಲ್ಲ, ಆಮೇಲೆ ನಾವು ಭಗವಂತಿ ಅಂತ ತಿಳ್ಕೋದು. ನಾವು ಆಮೇಲೆ ಕೇವಲ ಭಗವಂತ ಅಂದಂಗ ಆಗ್ತದ. ನಾವಂತೇವ್ ನಾವ್ ಅಂದಂಗೆ ಯಾಕೆ ಆಗುದಿಲ್ಲ, ನೀ ಅಂದಂಗ ಆಗ್ಲಿಕ್ಕೆ ಹಂಗಾಗ್ತದ ಅಂತಾರ ಅವ್ರು. ನೀ ಬೇಕಾದಂತಿ ಅಂದಂಗ ಆಗ್ತಾನ, ಅಂದಂಗ ನೀ ಅಂದಂಗ ಆಗುದಿಲ್ಲ. ಸದ್ಗುರುನಾಥ್ ಏನ್ ಇಚ್ಛಾ ಮಾಡ್ತಾನ ಅದಾಗ್ತದ. ಅದಕ್ಕೆ ನಾವ್ ಏನೇನೋ ಕಲ್ಪನಾ ಮಾಡ್ತೇವೋ ಆದ್ರ ಅಕಸ್ಮಾತ್ ಆಗುದೇ ಬೇರೆ ಆಗಿಬಿಡ್ತದೆ. ಅಕಸ್ಮಾತ್ ಹೋಣಾರ ಹೋವು ನಿಜಾತೆ. ಯಾಕಂದ್ರೆ ಘಡೆ ಭೋಗಣೆ ಕರ್ಮ ಯೋಗಿ ಅಂತಾರ. ಘಡೆ ಭೋಗಣೆ ಘಡೆ ಭೋಗಣೆ ಸರ್ವ ಹಿ ಕರ್ಮ ಯೋಗಿ. ಕರ್ಮಯೋಗದ ಕೆಲಸದ ಇದು. ಗುರುನಾಥ ಅಂತಾನ, ಅದನ್ನ ನಾನು ಬದಲು ಮಾಡ್ಲಿಕ್ಕೆ ಬರುದಿಲ್ಲ ಅಂತ ನಾವು. ಯಾಕಂದ್ರೆ ನೀ ಮಾಡಿದಂತ ಕರ್ಮದ ಫಲ ಅದು, ಅದನ್ನ ನೀವು ಉಣ್ಣು. ಆಗಿ ಹೋದಂತ ಮಹಾತ್ಮರೇ ಆ ಭೋಗವನ್ನು ಭೋಗಿಸೋತ್ನಾಗ ನಮಗ್ ಬೇಡ ಅಂದ್ರೆ ಹೆಂಗ್ ಬಿಡ್ತದೆ ಹೇಳ್ರಿ? ನೀವು ಪರಮಹಂಸರು ನೋಡಿದ್ರಿ ಅಂದ್ರೆ ಗಂಟ್ಲು ಕ್ಯಾನ್ಸರ್ ಆತು. ರಮಣ ಮಹರ್ಷಿಗಳಿಗೆ ಬೆನ್ನಾಗ ಹುಣ್ಣಾಗಿತ್ತು. ಭಾವಸಾಯಿ ಮಹಾರಾಜರಿಗೆ ಅವ್ರ ದೇಹ ಬಿಡುವ ತನಕ 1 ತಿಂಗಳ ತನಕ ಅವ್ರಿಗೆ ಶರೀರ ತೊಂದರೆ ಆತು. ಒಬ್ರ ಇಬ್ರ ಆದಂತ ಆಗಿ ಹೋದಂತ ಮಹಾತ್ಮರಿಗೂ ಸಹಿತ ಪ್ರಾರಬ್ಧ ಬಿಟ್ಟಿಲ್ಲ ಅಂತಂದಾಗ ನಮಗೆ ಹೆಂಗ್ ಬಿಡ್ಲಿಕ್ಕೆ ಸಾಧ್ಯದ? ಅದಕ್ಕೆ ಅವ್ರಂದ್ರು ಘಡೆ ಭೋಗಣೆ ಸರ್ವ ಹಿ ಕರ್ಮಯೋಗೆ ಮತಿ ಮಂದತೆ ಖೇದ ಮಾನಿವಿಗೆ. ಸುಮ್ಮನೆ ನೀನು ಅದನ್ನ ತ್ರಾಸ ಮಾಡ್ಕೊಂಡೆ ಅಂದ್ರೆ ನಿಮ್ಮ ಮಂದಮತಿ ಅನಿಸ್ಕೋತಿ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ. ಏನ್ಯಾಕೆ ಬರಲ್ಲ? ಎದಕ್ಕೂ ಅಂಜಬ್ಯಾಡ ನೀನು. ಯಾಕಂದ್ರೆ ಇದು ಪ್ರಾರಬ್ಧದ ಭೋಗದ. ಅದನ್ನ ಹೆಂಗದ ಅಂದ್ರೆ ನೀವು ಹೊರಗೆ ನಿಂತು ನೋಡು. ಭೋಗಣೇತೆ ಫಲ ಸಂಚಿತಾಚೆ. ಸಂಚಿತದ ಭೋಗವನ್ನ ನೀನು ಜೈಸಾ ಸ್ಥಿತಿ ಆಹೇ ತೈಸಾ ಪರಿರಾಹೆ ಅಂತಾರೆ. ಹೆಂಗದ ಹಂಗಿರು, ಹೊರಗೆ ನಿಂತ್ಕೊಂಡು ನೋಡ್ಬಿಡು. ಇಷ್ಟು ಮಾಡ್ಕೊಂಡಿದ್ದಂದ್ರೆ ನೀ ಭಕ್ತ ಅನಿಸ್ಕೋತಿ. ಈ ಪರಮಾರ್ಥ ಮಾರ್ಗದೊಳಗೆ ನೀ ನಡೆದದ್ದಕ್ಕೋದು ಯೋಗ್ಯ ಆಗ್ತದೆ. ಯಾಕಂದ್ರೆ ಇದು ಯಾರಿಗೂ ಬಿಟ್ಟಿಲ್ಲ. ಸಂತರಂತಾರ ಹೋಣಾರಾಚ ಹೋಣಾರ ಅಲ್ಲ ಕೋಣಟಾಳಿಲ್ಲ. ಏನಾಗ್ತದ ಅದನ್ನ ಯಾರು ಅದರಿಂದ ನಮ್ಮನ್ನ ಇದು ಬಿಡಿಸ್ಲಿಕ್ಕೆ ಸಾಧ್ಯದ? ಯಾರು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೋಣ ಸಮಯೋ ಏ ಈಲ ಕೈಸಾ ಯಾಚಾ ನ ಕಳೇಕಿ ಭರವಸ. ಸಮರ್ಥರಂತಾರ ಏನ್ ಸಮಯ ಬರ್ತದ ಏನ್ ಗೊತ್ತದ? ಇವತ್ತು ಅಗ್ದಿ ಒಳ್ಳೆ ಬಂದೋಬಸ್ತ್ ಎಲ್ಲಾ ರೀತಿ ಸದೃಢ ಇರ್ತಾನ. ಮತ್ ನಾಳೆ ಅನ್ನೋದಕ್ಕ ಒಂದು ಏನೋ ಪರಿಸ್ಥಿತಿ ಶರೀರದಾಗ ಏನಾದ್ರೂ ಒಂದು ಅಪಘಾತ ಆಗಿ ಏನದೇ ಆಗಿ ಹೋಗಿಬಿಟ್ಟಿರ್ತಾನ. 1-2 ವಿಚಾರ ಮಾಡಿದ್ರೆ ಯಾವ್ದ್ಯಾವ್ದು ಪ್ರತಿ ಕ್ಷಣನು ಪ್ರಾರಬ್ಧದ ಒಂದು ಸೂತ್ರದಾಗ ನಾವು ನೀವುಗಳು ಹೊಂಟಾಗ ಯಾವುದನ್ನು ವಿಚಾರ ಮಾಡಬಾರದು. ಭಗವಂತನ ನಾಮದ ಬಗ್ಗೆ ಚಿಂತನೆ ಮಾಡಿರ್ತಾರ. ನಾಮಸ್ಮರಣೆ ಮಾಡ್ಕೊತ ಇರ್ರಿ. ನಿಮಗ ಅಕಸ್ಮಾತ್ ಭಗವಂತಗ ನೀವು ಬೇಕಾಗಿದ್ರ ಪ್ರಸಂಗ ಬಂದ್ರೆ ಸದ್ಗುರುನಾಥ ಆ ಪ್ರಾರಬ್ಧದ ಭೋಗವನ್ನ ಏನಪ್ಪಾ ಅಂದ್ರ ಬದಲು ಮಾಡ್ಲಿಕ್ಕೆ ಕೇವಲ ಸದ್ಗುರುನಾಥಗೊಬ್ಬರಿಗೆ ಏನಪ್ಪಾ ಅಂದ್ರ ಆ ಸಾಮರ್ಥ್ಯದ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ. ಭಾವಸಾಯಿ ಮಹಾರಾಜರು ತಮ್ಮ ಜೀವನ ಗಂಗದಾಗ ಈ ಮಾತು ಹೇಳ್ತಾರ. ಪ್ರಾರಬ್ಧದ ಭೋಗಿ ಯಾರು ಅದನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಅಂದ್ರೆ ಕೇವಲ ಸದ್ಗುರುನಾಥ ಅದರಿಂದ ನಮ್ಮನ್ನು ಪಾರ ಮಾಡ್ಲಿಕ್ಕೆ ಸಾಧ್ಯದ. ಅದಕ್ಕೆ ಗುರುವಿನ ಒಂದು ಇದು ಮಾಡು. ಅದನ್ನ ಚಿಂತೆ ಮಾಡಂತಾರವ್ರು. ಅದನ್ನ ಚಿಂತೆ ಮಾಡಿ, ನೀವು ಮಾಡೋದಿದ್ರ ಚಿಂತೆ ಅದನ್ನ ಮಾಡು, ಅದನ್ನ ವಿಚಾರ ಮಾಡಂತಾರ. ಏನು ಈ ಭವಸಾಗರ ಹೆಂಗ ದಾಟಿನಿ ಅನ್ನುವಂತ ಚಿಂತೆ ಮಾಡಂತಾರ. ತುಕಾರಾಮ್ ಮಹಾರಾಜರಂತಾರ, ಕ್ಷಣೋಕ್ಷಣಿ ಹಾಚಿ ಕರಾವಾ ವಿಚಾರ, ಕ್ಷಣೋಕ್ಷಣಿ ಹಾಚಿ ಕರಾವಾ ವಿಚಾರ, ತರಾವಯ ಪಾರ ಭವ ಸಿಂಧು, ತರಾವಯ ಪಾರ ಭವ ಸಿಂಧು, ನಾಶಿವಂತ ದೇಹ ಜಾಣಾರ ಸಕಳ, ನಾಶಿವಂತ ದೇಹ ಜಾಣಾರ ಸಕಳ,
नाशिवंत देह जाणार सकळ आयुष्य का तो काळ सावधान आयुष्य का तो काळ सावधान नाशिवंत देह जाणार सकळ नाशिवंत देह जाणार सकळ नाशिवंत देह जाणार सकळ संत समागमे धरावे आवडी संत समागमे धरावी आवडी करावे तातडी परमार्थाची करावे तातडी परमार्थाची नाशिवंत देह जाणार सकळ नाशिवंत देह जाणार सकळ नाशिवंत देह जाणार सकळ तुका म्हणे इह लोकीच्या व्यवहार तुका म्हणे इह लोकीच्या व्यवहार नका डोळे दूरे भरुनी राहो नका डोळे दूरे भरुनी राहो नाशिवंत देह जाणार सकळ नाशिवंत देह जाणार सकळ नाशिवंत देह जाणार सकळ जाणार सकळ ಜಾಣರ ಸಕಳ ನೋಡ್ರಿ ತುಪ್ಪರಾಯರಂತಾರ ನಾಶಿವಂತ ದೇಹ ಜಾಣಾರ ಸಕಳ ನಿನ್ನ ದೇಹನೇ ನಾಶಿವಂತದ ಇದು ಹೋಗ್ತಾ ಇದ್ರ ಜೊತೆ ಇದ್ದದ್ದು ಹೋಗ್ತದ ಎಲ್ಲ ಇದ್ರ ಜೊತೆ ಏನದಲ್ಲ ಅದು ಹೋಗ್ತದ ಅದಕ್ಕ ಕ್ಷಣೋ ಕ್ಷಣಿ ಹಾಚಿ ಕರಾವ ವಿಚಾರ ಪ್ರತಿ ಕ್ಷಣನೂ ಇದನ್ನ ವಿಚಾರ ಮಾಡ್ರಿ ತರಾವಯ ಪಾರ ಭವ ಸಿಂಧು ಅದೆಲ್ಲ ಬಿಟ್ಟು ಎಮ್ಮಿ ಕೋಡ್ ಮೇಲೆ ಹೆಂಗ್ ಕೂಡುದು ಅಲ್ಲಿ ಹಂಗ ಇದ್ರ ವಿಚಾರ ಮಾಡಬೇಡ್ರಿ ಮಾಡುದಿದ್ರ ಹೆಂಗ ಈ ಭವಸಾಗರದಿಂದ ದಾಟಬೇಕು ತರಾವಯ ಪಾರ ಭವ ಸಿಂಧು ಯಾಕಂದ್ರೆ ಭವಸಾಗರ ಅನ್ನುವಂಥದ್ದು ಹೆಂಗದ ಅಂದ್ರ ಬಹಳ ಕಠಿಣದ ಅದು ನಾವು ಅದೇನ್ ತಿಳ್ಕೊಂಡ್ರೆ ಸರಳ ಇಲ್ಲ ಅಂತಾರ ಪುರಂದರದಾಸರ ಅಂತಾರ ನೋಡ್ರಿ ಆರು ತೆರೆಯ ನೋಡಂಬಿಗ ಅವು ಮೀರಿ ಬರುತ್ತಲಿವೆ ಅಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸು ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಆರು ತೆರೆಯ ನೋಡಂಬಿಗ ಅಂತಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಅನ್ನುವಂತ ಆರು ತೆರೆಗಳು ಹೆಂಗ್ ಬರ್ತಾವ ನೋಡಪ್ಪ ಭಗವಂತ ಸದ್ಗುರುನಾಥ ಆರು ತೆರೆಯ ನೋಡಂಬಿಗ ಅವು ಮೀರಿ ಬರುತ್ತಲಿವೆ ಅಂಬಿಗ ಯಾರಿಂದಲಾಗದು ಅಂಬಿಗ ಇದನ್ನ ಈ ತೆರೆಯಿಂದ ಈ ಶವನಿಂದ ನಾನು ಪಾರು ಮಾಡೋದು ಯಾರಿಂದನೂ ಆಗುದಿಲ್ಲ ಯಾರಿಂದಲಾಗದು ಅಂಬಿಗ ಅದನ್ನ ನಿವಾರಿಸಿ ದಾಟಿಸು ಅಂಬಿಗ ಅಂತ ಹೇಳಿ ಸದ್ಗುರುನಾಥಗ ಅವರು ಪುರಂದರದಾಸರು ಹೆಂಗ್ ಬಿಡ್ಕೋತಾರಲ್ಲ ಹಂಗ ಈ ಭವಸಾಗರ ದಾಟೋದು ಸರಳಿಲ್ಲ ಅಂತಾರು ಯಾಕಂದ್ರ ಆ ಭವಸಾಗರನೇ ಅಷ್ಟು ಕಠಿಣ ಅದ ಇವ್ರ ಕಬೀರದಾಸರು ಅಂತಾರ ಗುರುಬಿನ ಕೌನ ಬತಾವೆ ಬಾಟ ಗುರುಬಿನ ಕೌನ ಬತಾವೆ ಬಾಟ बड़ा विकट यम घाट बड़ा विकट यम घाट गुरु बिन कौन बतावे बाट गुरु बिन कौन बतावे गुरु बिन कौन बतावे बाट ಗುರುನಾಥನ ಹೊರತಾಗಿ ಈ ಭವಸಾಗರ ದಾಟುವಂತ ಹಾದಿ ತೋರ್ಸವ್ರು ಯಾರಿದ್ದಾರೆ ಅದಕ್ಕೆ ಗುರುಭಕ್ತಿ ಮಾಡ್ರಿಪ್ಪ ಅನ್ನುವಂತ ಮಾತ ಈ ಒಂದು ಮೊದಲನೇ 17ನೇ ಶ್ಲೋಕದಾಗ ಸಮರ್ಥರಂತಾರ ಚಿಂತೆ ಮಾಡುದಿದ್ರೆ ಸದ್ಗುರುನಾಥನ ಚಿಂತೆ ಮಾಡುದ್ರಿದ್ರೆ ಅವ್ ಹೇಳಿದಂತ ಉಪಾಸನ ನನ್ನಿಂದ ಆಗವಲ್ಲ ಅಂತ ಚಿಂತೆ ಮಾಡುದಿತ್ತಂದ್ರ ನನ್ನಂತಲ್ಲಿ ಅವಗುಣಗಳು ಇನ್ನ ಕಳ್ಕೋದೆ ನನಗೆ ಆಗವಲ್ತಲ್ಲ ಅಂತೇಳಿ ಚಿಂತೆ ಮಾಡು ಅದೆಲ್ಲ ಬಿಟ್ಟು ಇಲ್ಲದ್ದೇ ನನ್ನ ಮನಿ ಅವರೆಲ್ಲ 7 ಮೊದ್ಲು 4 ಅಂತಸ್ತಿಂದ ಕಟ್ಸಿದ್ರು ನಂದು ಒಂದೇ ಅಂತಸ್ತ ತಗೊಂಡು ಏನ್ ಮಾಡೋ 4 ಅಂತಸ್ತಿನಾಗ ಒಂದೊಂದು ಕಾಲು ಇಟ್ಕೊಂಡು ಕೂಡ್ಲಿಕ್ಕೆ ಆಗ್ತಾನ್ರಿ ಒಂದ್ ಮನ್ಯಾಗ ಇರುದದ
जन्म 2 दिवसांची वस्ती अंतर समर्थ अंतर जन्म 2 दिवसांची वस्ती कोटे थरी राहावा ಎಲ್ಲರೇ ಇರು ಸುಮ್ನೆ ಈ ಮನಿ ನಂದು ಅಂತಿ ಈ ಮನಿ ಎಷ್ಟು ಮಂದಿ ನೋಡಂತಾರ ಸಮರ್ಥರು ಅವ್ರಂತಾರ विंचू म्हणते आमचे घर सर्प म्हणते आमचे घर झुरळे म्हणते आमचे घर निश्चयशी मक्षिका म्हणते आमचे घर पाली म्हणते आमचे घर ನೋಡ್ರಿ ಸರ್ಪ ಮಾಡ್ತೆ ಆಮಚೆ ಎಲ್ಲಾನು ನಮ್ಮನೆ ಅಂತ ಇವಂತಾನೆ ನಮ್ಮನೆ ನೋಡ್ ಬರ್ರಿ ಅಂತೇಳಿ ವಾಸ್ತು ಶಾಂತಿ ಮಾಡಿ ಎಲ್ಲಾರನ್ನು ಕರೆದು ತೋರಿಸ್ತಾನ ಏನು ವಿಚಿತ್ರ ಎಲ್ಲ ಬಹಳ ಕಠಿಣ ಅದ ಯಾಕಂದ್ರೆ ಹಿಂಗೆ ಆ ಕಡೆ ಲೋನ್ ಮಾಡಿ ಈ ಕಡೆ ಲೋನ್ ಮಾಡಿ ಮನಿ ಕಟ್ಸಿದ್ರಂತ್ರಿ ಅವ್ರು ನೌಕರಿ ಮಾಡೋರು ಇಬ್ರು ಗಂಡ ಹೆಂಡತಿ ಮನಿ ಕಟ್ಸಿದ್ರು ಎಲ್ಲ ಆತು ಸಾಮಾನುಗಳು ಆಕಿನೂ ನೌಕರಿ ಮಾಡಾಕಿ ಇವನು ನೌಕರಿ ಮಾಡಾವ ಹೋದಾಗ ಒಂದೊಂದೊಂದೊಂದು ಸಾಮಾನು ತಂದು ಮನ್ಯಾಗ ಇಟ್ರು ವಾಸ್ತು ಶಾಂತಿಗೆ ಬಂದವ್ರು ಮುಂದೆ ಒಂದು ತಿಂಗಳು ಬಿಟ್ಟು ಅವ್ರ ಮನೆಗೆ ಹೋಗಿ ಭೇಟಿ ಆಗಿ ಬರೋಕಂತ ಬಂದ್ರೆ ಇವರು ಮನೆ ಬಿಟ್ಟು ಹೊರಗೆ ಕೂತಿದ್ರಂತ ಇಬ್ರು ಕುರ್ಚಿ ಹಾಕೊಂಡು ಏನು ಯಾಕೆ ರೋ ಮರ ಇಂಥ ದೊಡ್ಡ ಮನೆ ಕಟ್ಸಿ ಹೊರಗೆ ಯಾಕೆ ಕೂತಿರಿ ಬಿಸಿಲಾಗ ಅಂತಂದ್ರೆ ಏನು ಮಾಡೋದು ಮನ್ಯಾಗ ಬರೀ ಸಾಮಾನೇ ತುಂಬ್ಕೊಂಡು ಕೂತಾವ ಆಕಿನೂ ತರೋದು ನಾನು ತರೋದು ಅದಕ್ಕೆ ಇವತ್ತಿನ ಚಿಂತೆ ಮಾಡಬೇಡ್ರಪ್ಪ ಅಂತೇಳಿ ಸಮರ್ಥರು ಅವ್ರು ಹೇಳಿದ್ರು ಅದಕ್ಕೇನು ಮಾಡ್ರಂಗಾರ मना राघवे वीण आशा नको रे मना मानवाची नको कीर्ती तुरे जया वर्णिती वेद शास्त्रे पुराणे तया वर्णिता सर्व ही श्लाघ्यवाणे जय जय रघुवीर समर्थ 18ನೇ ಶ್ಲೋಕ मना राघवे वीण आशा नको रे ಮನವೇ ಆ ರಾಘವನ ಹೊರತಾಗಿ ಆ ಸದ್ಗುರುವಿನ ಹೊರತಾಗಿ ಆ ಶ್ರೀರಾಮಚಂದ್ರನ ಹೊರತಾಗಿ ಬೇರೆ ಏನನ್ನೂ ಆಸೆ ಮಾಡಬೇಡ ಅವನ ಪ್ರಾಪ್ತಿಗಾಗಿ ಆಸೆ ಮಾಡು ಅವ ಎಂದ ದರ್ಶನ ಕೊಟ್ಟಾನ ಎಂದ ನನ್ನ ಏನಪ್ಪಾ ಅಂದ್ರೆ ಉದ್ಧಾರ ಮಾಡ್ಯಾನ ಎಂದ ಇವನ್ ನನ್ನವ ಅಂದಾನ ಅಂತೇಳಿ ವಿಚಾರ ಮಾಡಂತ ನಾವು ನಮ್ಮ ಗುರುಗಳಂತ ಅನ್ನೋದು ಏನು ದೊಡ್ಡಾಗದಲ್ಲ ಅಂತಾರವ್ರು ನಾವು ಅವ್ರು ನಮ್ಮ ಗುರುಗಳ್ರಿ ನಿಮ್ಮ ಗುರುಗಳು ಹೌದು ಕರೆ ಅವ್ರು ಅನ್ಬೇಕಲ್ಲ ಇವ್ ನನ್ನ ಶಿಷ್ಯ ಅಂತೇಳಿ ಹೌದಲ್ರಿ ಈಗ ನಾವ್ ಅಂತೇವ್ ಎಲ್ಲರೂ ಅಂತೇವೆ ನಮ್ಮ ಗುರುಗಳ್ರಿ ನಿಮ್ಮ ಗುರುಗಳು ಹೌದಪ್ಪ ಅವ್ರು ಅನ್ಬೇಕಲ್ಲ ಇವ್ ಶಿಷ್ಯ ನನ್ನ ಶಿಷ್ಯ ಅಂತೇಳಿ ತೋರಿಸ್ಬೇಕಲ್ಲ ಮಂದಿಗೆ ಅದಕ್ಕೆ ನಾವು ಭಕ್ತಿ ಮಾಡುದು ನಾವು ಗುರುಗಳು ನಮ್ಮ ಗುರುಗಳು ಜೈಕಾರ ಹಾಕೋದೇನು ದೊಡ್ಡಾಗದಲ್ಲ ನನ್ನ ಶಿಷ್ಯ ನೋಡಿ ಬರ್ರಿ ಅಂತೇಳಿ ಸಮರ್ಥರು ಸದ್ಗುರುನಾಥ ಜಗತ್ತಿನ ತಂದು ತೋರಿಸ್ಬೇಕು ನೋಡಿ ಅಂತ ಶಿಷ್ಯ ಇದ್ದ ನನ್ನ ಶಿಷ್ಯ ಅಂತೇಳಿ ನನ್ನ ಪ್ರಾಣ ಇದ್ದಂಗಿದ್ದಾನ ಮಮ ಪ್ರಿಯ ಅಂತೇಳಿ ತೋರಿಸ್ಬೇಕು ಇಷ್ಟು ತಯಾರಿ ನಮ್ಮ ಅಂತಲ್ಲಿ ಶಿಷ್ಯತ್ವದಾಗ ಬೇಕು ಅದಕ್ಕೆ ಅವ್ರಂತಾರ ಮನ ರಾಘವೇ ವೀಣ ಆಶಾ ನಕೋರಿ ನೀ ಏನಾದ್ರೂ ಆಶಾ ಮಾಡೋದಿತ್ತಂದ್ರ ಭಗವಂತನ ಆಶೆ ಮಾಡು ಉಳ್ಕಿದ್ದೀವಿ ಯಾಡು ಆಸೆ ಮಾಡಬೇಡ ಯಾಕಂದ್ರೆ ಹಿಂಗೆ ಆಸೆ ಮಾಡಿ ಎಷ್ಟು ಸರಿ ಹುಟ್ಟಿಯೋ ಎಷ್ಟು ಸರಿ ಸತ್ತಿಯೋ ಗೊತ್ತಿಲ್ಲ ನಿನಗೆ ಯಾಕಂದ್ರ ನಾವೆಲ್ಲ ಹುಟ್ಟುದು ಎದಕ್ಕೆ ಹುಟ್ಟೇವ್ರಿ ಇದೇ ಆಸೆ ಸಂಬಂಧಿ ವಾಸನ ಇಟ್ಕೊಂಡೆವು ವಾಸನ ಇಟ್ಕೊಂಡ ಅದು ಸಿಗಲಿಲ್ಲಲ್ಲ ಹಂಗೆ ಹೊಂಟಿಲ್ಲ ಅಂತೇಳಿ ಹೊಂಟು ಬಿಟ್ಟೆವು ಮತ್ತೆ ಅದ್ರ ಸಂಬಂಧ ಮತ್ತೆ ಹುಟ್ಟಿ ಬಂದೆವು ವಾಸನ ಗುಣದಿಂದನೇ ಹುಟ್ಟೇವು ನಾವೆಲ್ಲರೂ ಏನ್ರಿ ನಮ್ಮ ವಾಸನೆಗಳು ಎಷ್ಟೆಷ್ಟು ವಿಚಿತ್ರ ಇರ್ತಾವ ಅಂದ್ರೆ ಒಮ್ಮೆ ಒಬ್ಬ ಶ್ರೀಮಂತ ಸತ್ತಂತ್ರಿ ಸತ್ತಿಲ್ಲ ಸಾಯ್ಲಿಕ್ಕಾದಂತ 4 ಮಂದಿ ಮಕ್ಕಳು ಸಿಕ್ಕಾಪಟ್ಟೆ ಗಳಿಸಿದ್ದ ಸುಪ್ಪತ್ತಿಗೆ ಹಾಸಿಗೆ ಮೇಲೆ ಪಲ್ಲಂಗದ ಮೇಲೆ ಮಲ್ಕೋತಿದ್ದಂತ ಸಾಯುದು ಇನ್ನೊಂದು 2 ದಿವಸನಾಗ ಸಾಯುದು ಗೊತ್ತಾತು ಮಕ್ಕಳ ಕರ್ದ ನನ್ ತಳಗ ತಟ್ಟು ಹಾಸ್ರಿ ತಟ್ಟ ಮೇಲೆ ಹಾಕ್ರಿ ಅಂತಂದಂತ ಅದಕ್ಕೂ ಯಾಕೋಯಪ್ಪ ಅಲ್ಲೇ ಇರ್ಲಿಲ್ಲ ಪಲ್ಲಂಗದ ನಾಳೆ ಸತ್ ಕೂಡಲೇ ನಾನು ಜೋಡಿ ಇದನ್ನು ಸುಡಬೇಕಾಗ್ತಂತ ಅದಕ್ಕೆ ನಾನು ಇನ್ ಮೇಲೆ ತಟ್ಟಿ ಮೇಲೆ ಹಾಕಂದ್ರು ಕೂಡಲೇ ಕಡಿಕ್ ದಿವಸ ಬಂದು ಕಡಿಕ್ ಬಾಯಿಗೆ ಎಲ್ಲ ಹೋಗ್ಬಿಡ್ತು ಮಲಗಿಸಿದ್ರು ಹಿಂಗ ಬಾಯಿ ಒಪ್ಪರೆ ಮಾಡ್ಕೊಂಡು ಯಾ ಅಂತ ಅಲ್ಲಿ ಕತ್ ಕೂಡ ಮಕ್ಕಳು ಅಂದ್ರು ನಮ್ಮಪ್ಪ ಎಲ್ಲೋ ಏನೋ ಊದಿಟ್ಟಂಗೆ ಕಾಣಿಸ್ತಾನ ನಿಧಿ ಅದಕ್ಕೆ ಎಲ್ಲಿ ಇಟ್ಟಾನ ಅವ್ನು ತೋರಿಸ್ಬೇಕಂತಾನ ಬಾಯಿ ಬರುವಲ್ತ ಪಾಪ ಡಾಕ್ಟರ್ ಕರ್ಕೊಂಡು ಬಂದ್ರಂತ್ರಿ ಒಂದು ಮಾತು ನೋಡ್ರಿ ಇವನ್ ಬಾಯಿ ಬರಂಗ್ ಮಾಡ್ರಿ ಅದಕ್ಕೆ ಒಂದು ಮಾತು ಅನ್ನುವಷ್ಟು ಮಾಡ್ತ ನೋಡೋದು ಅದನ್ನರೇ ಮಾಡ್ರಿ ಯಾಕಂದ್ರೆ ಒಂದು ಮಾತು ಇಂತಲ್ಲಿ ಇಟ್ಟನಂತ ತೋರಿಸಿದ್ರೆ ನಾವು ತೊಗೊಳಿಕ್ ಬರ್ತಾವ ಇವ್ ಹೋದ್ಮೇಲೆ ಅಂತ ಇವರು ಅವ್ನು ಡಾಕ್ಟರ್ ಅಂದಂತ ಅದಕ್ಕೆ ಒಂದು ಇಂಜೆಕ್ಷನ್ ಮಾಡ್ತೀನಿ 10,000 ರೂಪಾಯಿ ಆಗ್ತಂತ 10 ಯಾಕೆ 20 ಕರೆ ಇಂಜೆಕ್ಷನ್ ಮಾಡ್ರಿ ಅಂತ ಹೇಳಿ
ಇಂಜೆಕ್ಷನ್ ಮಾಡಿದ ಏನ್ ಹಿಂಗ್ ಮಾಡಿ ಯಾಯ ಹತ್ತಿದ್ದಲ್ಲ, ಇಂಜೆಕ್ಷನ್ ಮಾಡೋದ್ ಕೂಡ ಮಾತು ಬಂತಂತ, ಏ ನೋಡ್ತಿರಿಲ್ಲ ಅಲ್ಲಿ ಎಮ್ಮಿ ಕಾರ ಕಸಬರಿಗೆ ತಿನ್ಲಿಕ್ಕಂತ ನೀವು ಬುದ್ಧಿ ಅದ ಇಲ್ಲೋ ಅನ್ನಂತ. ಅಂದ್ರ ನಮ್ಮ ವಾಸನ ಹೆಂಗಿರ್ತದ ಅಂತ್ಯಕಾಲದೊಳಗೆ ಏನ್ ನಮ್ ತಲೆಯಾಗ ಬರ್ತದ, ಏನ್ ನಮ್ ಕಣ್ಣಿದ್ರಿಗೆ ಏನ್ ವಿಚಾರ ಮಾಡ್ತೀವಿ ಅದಕ್ಕೆ ಕೊಟ್ಟಿವಿ. ಅದಕ್ಕೆ ಈ ಆಸೆ ವಾಸನೆಗಳು ಅಳಿದಿರೆ ಕೈಲಾಸ ಕೀಶನಾಗಿಕ್ಕು ಸರ್ವಜ್ಞ ಅಂತ ಸರ್ವಜ್ಞ ಅಂತಾರ. ಆಸೆ ತನಗಿರುವ ತನಕ ದಾಸನಾಗಿರುತ್ತಿಕ್ಕು. ಎಲ್ಲಿ ತನಕ ನಮ್ಮಂತಲ್ಲಿ ಆಸೆ ಅದಲ್ಲ ಅಲ್ಲಿ ತನಕ ನಾವು ಮತ್ತೊಬ್ಬರ ದಾಸರಾಗಿ ಬದುಕಬೇಕಾಗ್ತದೆ, ಮತ್ತೊಬ್ಬರ ಅಂಡರ್ನಾಗ ಬದುಕಬೇಕಾಗ್ತದೆ, ಮತ್ತೊಬ್ಬರ ಸೇವಕರಾಗಿ ಬದುಕಬೇಕಾಗ್ತದೆ, ಮತ್ತೊಬ್ಬರ ಗುಲಾಮರಾಗಿ ಬದುಕಬೇಕಾಗ್ತದೆ. ನೀನು ಆಸೆನೇ ಅಳ್ಕೊಂಡ್ಬಿಡು, ಕೈಲಾಸಕ್ಕೆ ನೀ ಒಡೆ ಇದ್ದಿ, ಕೈಲಾಸಕ್ಕೆ ಒಡೆ ಆಗ್ತಿ. ಭಗವಂತ ಬಂದು ಬೇಡಿದ್ರು ಸಹಿತ ನನಗೆ ಏನು ಕೊಡಬೇಡನ್ರಿ ನೀವು. ಯಾಕಂದ್ರೆ ನಾನು ಕೊಡೋ ಸದ್ಗುರುನಾಥ್ ಇದ್ದಾನ, ನನಗೆ ಏನ್ ಬೇಕು ಅವ್ ಗೊತ್ತದ. ನೀ ಈಗ ಇದ್ರಾಗ ಬರ್ತಾವ ನೋಡ್ರಿ, ಗುರುಚರಿತ್ರೆ ಒಳಗ ಆ ಮೊದ್ಲೇ ಕಥೆನೇ ಬರ್ತದ. ಅದು ಆ ದೀಪಕ್ಕನ ಗುರುಭಕ್ತಿ ಮಾಡೋ ಹೊತ್ನ್ಯಾಗ ಎಲ್ಲಾ ವಾರಣಾಸಿ ವಿಶ್ವೇಶ್ವರನೇ ಬಂದು ಕೇಳಿದ್ರು ಸಹಿತ ಹ್ಞೂ ಅಂತ ನಾವು. ಕಡೆಗೆ ವಿಷ್ಣು ಬಂದ್ರು ನಿಮ್ಮನ್ನ ಯಾಕೆ ಕೇಳಿ ಅಂತ ನಾವು. ನನ್ನ ಗುರು ಇರ್ಲಿಕ್ಕಾಗೆ ನಿಮ್ಮನ್ನ ಯಾಕೆ ಕೇಳಿ, ಅಕಸ್ಮಾತ್ ನೀವು ಕೇಳೇ ಅಂದ್ರು ಸಹಿತ ನನ್ನ ಗುರು ಏನ್ ಕೇಳಂತಾನ ಅದು ಕೇಳ್ಕೊಂಡು ಬರ್ತಾನಂತೇಳಿ ಗುರುವಿನ ಕರ್ಕೊಂಡು ಕೇಳ್ಕೊಂಡು ಬರ್ತಾನವ. ಇಂಥ ಶಿಷ್ಯತ್ವ ಆಸೆನೇ ಇರ್ಲಿಕ್ಕಂದ್ರೆ ಏನದ ಹೇಳ್ರಿ. ನೋಡ್ರಿ ನಮ್ಮಂತ ನೀವು ಜೀವನದಾಗ ಬೇಕಾರ ಪರೀಕ್ಷೆ ಮಾಡಿ ನೋಡ್ರಿ, ಯಾರಿಗೆ ಏನೂ ಆಸೆ ಇಲ್ಲ ಅವ್ರ ಇರುಣಿಕೆನೆ ಬೇರೆ ಇರ್ತದ. ಎಲ್ಲಿ ಆಸೆ ಇರ್ತದಲ್ಲ ಅಲ್ಲಿ ಮತ್ತೊಬ್ಬರು ಗುಲಾಮರಾಗಿ ಅವ್ರನ್ನ ಹೊಗಳೋದು, ಅವ್ರನ್ನ ಮ್ಯಾಲ ಕುಡಿಸೋದು, ಮ್ಯಾಲ ಏರ್ಸೋದು, ಕರಿಯೋದು, ಚಹಾ ಕುಡಿಯೋದು, ಕುಡಿಸೋದು, ಇಲ್ಲೇ ಯಾಕೆ ಮಾಡಿದ್ರೆ ಅವರಿಂದ ಏನ್ರಿ ಒಂದಿಷ್ಟು ಬೇಕು ಅನ್ನಂಗ ಮಾಡಿರ್ತದ. ಅದಕ್ಕೆ ಅವ್ರಂತಾರ ಮನ ರಾಘವೇವಿನ ಆಶಾ ನಕೋರೆ ಮನ ಮಾನವಾಚಿ ನಕೋ ಕೀರ್ತಿ ತೂರೇ. ನೀವು ಮನುಷ್ಯರನ್ನ ಹೊಗಳಿಕ್ಕೆ ಹೋಗ್ಬೇಡ ಅಂತಾರವ್ರು. ನಾವು ಏನಾರೇ ಒಂದ್ ಕಪ್ ಚಹಾ ಕುಡಿಸ್ಕೊಳ್ಳೋ ಹೊಗಳ್ತೇವೆ. ಎಷ್ಟು ಹೊಗಳ್ತೇವು ಅಂದ್ರೆ ಮೇಲೆ ಮೇಲೆ ಬಂದಾಗ ಮೊನ್ನೆ ಒಂದ್ ಕಪ್ ಚಹಾ ಕುಡಿಸಿದಲ್ಲ ಮರ, ಏನು ಮರ ನೀನು ನಮ್ ಮ್ಯಾಲ ಭಾಳ ನೋಡಿ ನಿಮ್ಗ ಅಂದ್ರೇನು. ಬರೇ ಒಂದ್ ಸ್ವಲ್ಪ ನಾವು ಪ್ರಪಂಚಕ್ಕೆ ಅನುಕೂಲ ಮಾಡಿದ್ರೆ ಇದು ಮಾಡ್ಕೋತೇವ್, ನಾವು ಹೊಗಳ್ತೇವು. ಅವ್ರಂತಾರ ಮನುಷ್ಯರನ್ನ ಹೊಗಳು ಏನ್ ಮಾಡಾವ ನೀನು, ನಿನಗೆ ಏನೇ ಅನುಕೂಲ ಮಾಡ್ಯಾರಂದ್ರೆ ಒಳಗೊಂದ್ ಸ್ವಾರ್ಥ ಇಟ್ಟುಕೊಂಡೇ ಮಾಡ್ಯಾರ ಅವ್ರು. ಜಗತ್ತಿನೊಳಗೆ ನಮಗೆ ಯಾರಾದ್ರೂ ನಮ್ಮ ಜೀವನದೊಳಗೆ ನಮಗೆ ಅನುಕೂಲ ಮಾಡ್ಯಾರಂದ್ರ ಅವ್ರು ಒಂದು ಎತ್ತು ಇಟ್ಟಿರ್ತಾರ, ಇವನಿಂದ ನಾ ಏನಾರೇ ಪಡ್ಕೋಬೇಕಂತೇಳಿ ಅವ್ರು ನಮಗ್ ಕೊಟ್ಟಿರ್ತಾರ. ನಾವು ಅಂತೇವು ನಮಗ್ ಕೊಟ್ಟಾರಪ್ಪ ನೋಡ್ರಿ. ಹಿಂಗಾಗಿ ನಮ್ಮ ದೇಶನೇ ಬ್ರಿಟಿಷರ ಕೈಯಾಗ ಹೋಗ್ಲಿಕ್ಕೆ ಇದೇ ಕಾರಣ. ಅವ್ರು ಅಲ್ಲಿಂದ ತಂದು ಇವನ್ನೆಲ್ಲ ಇದ್ರ ಸಾಮಾನು ಈ ರಾಜರುಗಳು ಕೊಡ್ಲಿಕ್ಕತ್ರು. ಇವ್ರಿಗೆ ಆ ಆಸೆದಾಗ ಅವ್ರಿಗೆ ಹಂಗೆ ಜಾಗ ಕೊಟ್ಕೋತ ಹೋಗ್ಬಿಟ್ರು. ಕಡಿಕೊಮ್ಮೆ ಏನಾಗ್ಬಿಡ್ತಂದ್ರ ಅವ್ರನ್ನೇ ಗುಲಾಮ್ ಮಾಡಿಬಿಟ್ರು. ಯಾಕಂದ್ರೆ ಆಶಾ ಸಂಬಂಧ. ಅದಕ್ಕೆ ನಾವು ಏನು ಒಲ್ಲೆ, ನಾ ಏನು ಒಲ್ಯ, ನಾ ಏನು ಒಲ್ಯ, ನಾ ಏನು ಒಲ್ಯ ಗುರು ಶಿವಾಯ ಜಗವೆಂಬುದು ಜ್ಞಾನ ಭಕ್ತಿ ಕೊಡು ಅದು ಒಂದೇ ದೊಡ್ಡದು. ನಾ ಏನು ಒಲ್ಯ, ನಾ ಏನು ಒಲ್ಯ, ನಾ ಏನು ಒಲ್ಯ ಗುರು ಶಿವಾಯ ಜಗವೆಂಬುದು ಜ್ಞಾನ ಭಕ್ತಿ ಕೊಡು ಅದು ಒಂದೇ ದೊಡ್ಡದು. ಸ್ನಾನ ಮೌನ ಜಪಗಳೆಲ್ಲ ಅದರೊಳಗಿರುವುದು, ಸ್ನಾನ ಮೌನ ಜಪಗಳೆಲ್ಲ ಅದರೊಳಗಿರುವುದು. ಆನಿ ಚರ್ಮ ಪೊದ್ದಂತಾತನ ಮನಸ್ಸಿಗೆ ಬರುವುದು. ನಾ ಏನು ಒಲ್ಯ, ನಾ ಏನು ಒಲ್ಯ, ನಾ ಏನು ಒಲ್ಯ ಗುರು ಶಿವಾಯ ಜಗವೆಂಬುದು ಜ್ಞಾನ ಭಕ್ತಿ ಕೊಡು ಅದು ಒಂದೇ ದೊಡ್ಡದು. ಹಿಂದೆಯನ್ನ ಬೈದವರೆಲ್ಲ ಚಂದಾಗಿರಲಿ, ಮುಂದೆಯನ್ನ ಬೈದವರೆಲ್ಲ ಅಂದಾಗಿರಲಿ. ಕುಂದು ಇಟ್ಟು ಕರೆದವರೆಲ್ಲ ಕುದುರೆ ಏರಲಿ, ಬಂದು ಒದ್ದವರಿಗೆ ಭತ್ತದ ಗದ್ದಿ ಬೆಳೆಯಲಿ. ನಾ ಏನು ಒಲ್ಯ. ಎಂತ ಚಂದ ಪದಗಳು ನೋಡ್ರಿ. ಹಿಂಗ ಏನು ಒಲ್ಯ ಅನ್ನುವಂಥವ್ ಯಾರಿದ್ದಾರಲ್ಲ ಅವು ಏನು ಒಲ್ಯ ಅಂದ್ರೆ ಎಲ್ಲ ಸಿಗ್ತದ್ರಿ. ಇದೊಂದು ಬಹಳ ಮಜಾ ಅದ, ಇದು ಜನರಿಗೆ ಗೊತ್ತೇ ಆಗವಲ್ತು. ನೀವೀಗ ಪ್ರಸ್ತುತಾಗ ಅದು ಊಟಕ್ಕೆ ಕೂತಿರ್ತಾರ ಅಂತ ತಿಳ್ಕೊರಿ. ನೀವು ಊಟಕ್ಕೆ ಕೂತಾಗ ಪಾಯಸ ತಗೊಂಡ್ ಬರ್ತಾನವ, ಹಾಕಿ ಹೋಗಿರ್ತಾನ. ಮತ್ತೊಮ್ಮೆ ಕೇಳಿಕ್ ಬರ್ತಾನಲ್ಲ, ಓ ಪಾಯಸ ಬಾ 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 ಹಾಕ್ಬಾ ಹಾಕ್ಬಾ.
ಅವಂತಾನ ಮತ್ತೆ ಹಾಕ್ತಾರ ಓ ಪಾಯ್ಸ್ ಬಾ 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 ನೀವು ಬಂದ್ ಸರ್ತಿಗೊಮ್ಮ ಕರ್ಲಿಕ್ಕೆ ಅದ್ ಕೂಡ ಅವಂತಾನ ಏನೋ ಮರ ಇವ್ ನಾವು ಬೇರೆಯವ್ರಿಗೆ ಹಾಕ್ಬೇಕಂದ್ರೆ ಎಲ್ಲಕ್ಕೂ ಕರೀತಾನಲ್ಲ ಈ ಲಾಯನ ಹಿಡಿದು ಬೇಡ ಅಂತ ನಾವು ಇಲ್ಲಿ ಬಡಿಸೋದೇ ಬೇಡ ಈ ಕಡೆ ಎಲ್ಲರೂ ಹೋಗೋಡು ಏನು ಹುಚ್ಚಿದ ಬಂದವ್ರನ್ನೆಲ್ಲ ಹಂಗೆ ಒದರ್ತಾನ ಹಾಗೆ ಹಾಕಿಸ್ಕೊಂತಾನ ಮನುಷ್ಯ ಇದ್ದಾನೋ ಏನಿದ್ದಾನೋ ಅಂತೇಳಿ ಸನೇಕೆ ಬರುದಿಲ್ಲ. ಹಂಗ ದೇವರಾದ್ರು ಅಂತಾನ ಏನ್ರೆ ಸ್ವಲ್ಪ ಸಂತೋಷ ನಕ್ ನಿಲ್ಲೋ ಏನ್ರೆ ಕೇಳಿ ಬಿಡ್ತಾನಿವ ಇವ್ ನನ್ನ ಶಿಷ್ಯ ಏನಪ್ಪ ಇವ ಬರೇ ಆಸೆ ಬುರುಕಿದ್ದಾನ ಅಂತೇಳಿ ಇವ್ನು ಸನೇಕ ಹೋಗುದು ಬೇಡ ಅಂತಾನು. ಅದಕ್ಕೆ ಆಸೆ ಇರಬಾರ್ದು. ಮನ ರಾಘವೇವಿನ ಆಶಾನ ಕೊರೆ. ಆಶಾ ಮಾಡುದಿದ್ರೆ ಗುರುನಾಥನ ದರ್ಶನ ಸಂಬಂಧ ಆಸೆ ಮಾಡು. ಧ್ಯಾನಕ್ಕೆ ಕೂಡು. ಧ್ಯಾನಕ್ಕೆ ಕೂತ ಗುರುನಾಥ ನನಗೆ ಎಂದು ದರ್ಶನ ಕೊಟ್ಟಿ ಅಂತೇಳಿ ಅದ್ರ ಹೆಂಗ ತಳಮಳ ಮಾಡ್ಕೊ ಅಂತಾರ. ಇವೆಲ್ಲ ಬಹಳ ವಿಶೇಷವಾಗಿ ಅದು ನಿಜವಾಗಿಯೂ ಮನಾಚಿ ಶ್ಲೋಕ ಹಿಂಗದಲ್ಲ ಬಹಳ ಇದು ಅನಿಸ್ತದ. ಇವ್ರು ಬಾಳೆಕೊಂದ್ರಿ ಪಂತ್ ಮಹಾರಾಜರು ಗುರುವಿನ ದರ್ಶನಕ್ಕಾಗಿ ಇಷ್ಟ ಹಂಬಲಿಸಿದ್ರಂತ. ಅವ್ರಂತಾರ ಹರಿ ಮಮ ಚಿತ್ತ ಚಕೋರಾ ಚಂದ್ರ ಮಮ ಚಿತ್ತ ಚಕೋರಾ ಚಂದ್ರ ದೇಯಿ ಭೇಟಿ ಪರಮೋದಾರ ದೇಯಿ ಭೇಟಿ ಪರಮೋದಾರ ಮಮ ಚಿತ್ತ ಚಕೋರಾ ಚಂದ್ರ बहुत दिन झाले भेटीशी अजून किती दूर राहसी बहुत दिन झाले भेटीशी अजून किती दूर राहसी तुझ विना व्यर्थ पसारा तुझ विण व्यर्थ पसारा देई भेटी परमोदारा देई भेटी परमोदारा मम चित्त चकोरा ಚಂದ್ರ ಮಮ ಚಿತ್ತ ನನ್ನ ಚಿತ್ತ ಚಕೋರ ಪಕ್ಷಿ ಚಂದ್ರನಿಗಾಗಿ ಹಂಬಲಿಸುವಂಗ ನಿನ್ನ ಬೆಟ್ಟಿಗಾಗಿ ಹಂಬಲಿಸ್ತದ ಭಗವಂತ. ನನಗೆ ಎಂದು ಭೇಟಿ ಕೊಡ್ತಿ? ಎಷ್ಟು ದಿವಸ ಆತು? ಬಹುತ ದಿನ ಸಾಲೆ ಭೇಟಿಸಿ ಎಷ್ಟು ದಿವಸ ಆತು ನಿನ್ನ ದರ್ಶನ ಆಗ್ಲಾರ್ದ? ಒಮ್ಮೆರೆ ನಾವು ಹಂಗ ಅಂದೇವನ್ರಿ, ನಮ್ಮ ಗುರುವಿನ ದರ್ಶನ ಆಗ್ಲಾರ್ದ ಗುರುನಾಥ ಎಷ್ಟು ದಿವಸ ಆತು ಗುರುನಾಥ ನಿನ್ನ ದರ್ಶನ ಆಗ್ಲಾರ್ದ? ಎಂದು ನನಗೆ ಭೇಟಿ ಮಾಡಿ ನನ್ನ ಗತಿ ಏನು? ಬಹುತ ದಿನ ಸಾಲೆ ಭೇಟಿಸಿ ಅಜುನಿ ಕಿತಿ ದೂರ ರಾಸಿ. ನಾ ಎಷ್ಟು ದಿವಸ ನನ್ನಿಂದ ದೂರ ಇರ್ತಿ, ನನಗೆ ದರ್ಶನ ಕೊಡು ಅಂತ ಕಣ್ಣಾಗ ದಳ 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 ನೀರು ಬರ್ಲಿಕ್ಕತ್ತು ಅಂದ್ರ ಸದ್ಗುರುನಾಥ ಓಡಿ ಬಂದು ದರ್ಶನ ಕೊಡ್ತಾರಂತ. ಅದಕ್ಕೆ ಮನ ರಾಘವೇವಿನ ಆಶಾ ನಕೋರೆ ಮನ ಮಾನವಾಚಿ ನಕೋ ಕೀರ್ತಿರ್ದೋರೆ. ಜಗತ್ತಿನಾಗ ಯಾರನ್ನೂ ಭಾಳ ಹೊಗಳಿಕ್ ಹೋಗ್ಬೇಡ, ಹೊಗಳದನು ಇರಬೇಡ. ಏನು ಹೊಗಳಿಲ್ಲಂದ್ರ ಏನ್ ಮಾಡಿದ್ರೆ ಅವಾಗೇನದು ಮರ ಹಂಗೆ ಎಲ್ಲ ಉಪಕಾರ ಮಾಡಿಸ್ಕೊತಾರ ಸುಮ್ ಕೂತ ನೋಡಿ ಹಂಗೆ ಏನು ಎಷ್ಟು ನೋಡಪ್ಪ ಮನುಷ್ಯರು ಹೆಂಗಿದ್ದಾರ ನೋಡು ಅಂತೇಳಿ ಮತ್ತ ಅವ್ರು ನಿನಗೆ ಮತ್ತೊಂದು ಪ್ರಸಂಗದಾಗ ಅನುಕೂಲ ಆಗುದಿಲ್ಲ. ಅದಕ್ಕೆ ಹೊಗಳು ಕೂತ ಕೂಡ್ಬೇಡ ಅಂತ ಹೇಳ್ತಾರ. ಅದಕ್ಕೆ ಮುಂದೆ ಅವ್ರು ಅಂತಾರ ಮನ ಎಲ್ಲಿ ಬಂತದು ಜಯ ವರ್ಣಿತಿ ವೇದಶಾಸ್ತ್ರೇ ಪುರಾಣೆ ತಯಾ ವರ್ಣಿತ ಸರ್ವ ಹೀಸ್ಲಾಗೇವಾಣೆ. ನೀನು ಏನಪ್ಪಾ ಅಂದ್ರ ಆ ವೇದಶಾಸ್ತ್ರಗಳೇ ಯಾರನ್ನ ಹೊಗಳಿಕತ್ತಾವ, ಯಾರನ್ನ ಹೊಗಳೇ ನೇತಿಯಲ್ಲಿಕತ್ತಾವ ಅಂತ ಸದ್ಗುರುನಾಥನನ್ನು ನೀನು ಕೊಂಡಾಡಪ್ಪ ಅಂದ್ರೆ ನಿನಗ ಜಗತ್ತಿನೊಳಗೆ ನೀನು ಶ್ರೇಷ್ಠ ಭಕ್ತನ ಸುಗತಿ ಅಂತ ಹೇಳ್ತಾರ. ಅದಕ್ಕೆ ಹೊಗಳೋದಿದ್ರ ಯಾರನ್ನ ಹೊಗಳಬೇಕು ಅಂತಂದ್ರ ಸದ್ಗುರುನಾಥನನ್ನು ಹೊಗಳಬೇಕು. ಸದ್ಗುರುನಾಥ ಮಾಡಿದ ಉಪಕಾರವನ್ನು ಕೊಂಡಾಡಬೇಕು. ಏನ್ರಿ ಅಂತ ಉಪಕಾರವನ್ನು ಸದ್ಗುರುನಾಥ ಪ್ರತಿಯೊಬ್ಬರ ಜೀವನದೊಳಗೆ ಮಾಡ್ಯಾನ, ನಮ್ಮ ಜೀವನದೊಳಗೂ ಮಾಡ್ಯಾನ. ಅಂತ ಒಂದು ಆ ಉಪಕಾರ ಏನು ಮಾಡ್ಯಾನ ಅನ್ನುವಂಥದ್ದು ಒಂದು ಸಣ್ಣ ಪದ. ಇದು ಸಾಧಾರಣ 2008ನೇ ಇಸ್ವಿ ಒಳಗೆ ಸಮರ್ಥರು ನನ್ನ ಕೈಲಿನೇ ಬರೆಸಿದ ಪದ ಅದ. ಏನು ಅದಕ್ಕೆ ಅದನ್ನ ನಿಮ್ಮ ಮುಂದೆ ಅಂದ ಇವತ್ತಿನ ಒಂದು ಸೇವೆಗೆ ಹರಿ ಎಂತು ಕೊಂಡಾಡಲಿ ಗುರುವೇ, ಎಂತು ಕೊಂಡಾಡಲಿ ಗುರುವೇ, ಎಂಥ ಪಾಪರನನ್ನು ಇಂತು ಪಾಲಿಸಿದೆ, ಎಂಥ ಪಾಮರನನ್ನು
ಇಂತು ಪಾಲಿಸಿದೆ ಎಂತು ಕೊಂಡಾಡಲಿ ಗುರುವೇ ಎಂತು ಕೊಂಡಾಡಲಿ ಗುರುವೇ. ಕಂತುಪಿತನ ದಿವ್ಯನಾಮ ಅಂತರಂಗದೊಳಗೆ ಇರಿಸಿ ಕಂತುಪಿತನ ದಿವ್ಯನಾಮ ಅಂತರಂಗದೊಳಗೆ ಇರಿಸಿ ಸಂತತವೂ ಭಜಿಸಿ ನಿತ್ಯ ಸಂತತವೂ ಭಜಿಸಿ ಸಂತಸವ ಪಡೆಯಂದೆ ಎಂತು ಕೊಂಡಾಡಲಿ ಗುರುವೇ ಎಂತು ಕೊಂಡಾಡಲಿ ಗುರುವೇ. ನಿನ್ನವರ ಮನೆಯಲ್ಲಿ ಪುಟ್ಟಿಸಿ ನಿನ್ನವರ ಮನೆಯಲ್ಲಿ ಪುಟ್ಟಿಸಿ ಎನ್ನ ಹೊರಟು ತನವ ಸಹಿಸಿದೆ ಎನ್ನ ಹೊರಟು ತನವ ಸಹಿಸಿದೆ ನಿನ್ನವರ ಮನೆಯಲ್ಲಿ ಪುಟ್ಟಿಸಿದೆ ಎನ್ನ ಹೊರಟು ತನವ ಸಹಿಸಿದೆ. ಇದು ನಿಮ್ಮ ಹೊರಟದನ್ನದೇ ಬರ್ತಾ ಇದೆ. ನಿನ್ನವರ ಮನೆಯಲ್ಲಿ ಪುಟ್ಟಿಸಿ ಎನ್ನ ಹೊರಟು ತನವ ಸಹಿಸಿದೆ ಭಿನ್ನ ಪಡುವ ಈ ಭವದ ಬೇಗೆಯ ಭಿನ್ನ ಪಡುವ ಈ ಭವದ ಬೇಗೆಯ ಭಿನ್ನವಿಲ್ಲದೆ ಪರಿಹರಿಸಿ ಬಿಟ್ಟೆ ಭಿನ್ನವಿಲ್ಲದೆ ಪರಿಹರಿಸಿ ಬಿಟ್ಟೆ ಎಂತು ಕೊಂಡಾಡಲಿ ಗುರುವೇ ಎಂತು ಕೊಂಡಾಡಲಿ ಗುರುವೇ. ಎನ್ನಲಿರುವ ಮದವ ಮುರಿದು ಎನ್ನಲಿರುವ ಮದವ ಮುರಿದು ನಿನ್ನ ಬಿಟ್ಟಿರದಂತೆ ಮಾಡಿದೆ ನಿನ್ನ ಬಿಟ್ಟಿರದಂತೆ ಮಾಡಿದೆ ಘನ್ನ ಮಹಿಮನೆ ಎನ್ನ ಜೀವನ ಘನ್ನ ಮಹಿಮನೆ ಎನ್ನ ಜೀವನ ನಿನ್ನ ಸೇವೆಗೆ ತೊಡಗಿಸಿ ಬಿಟ್ಟೆ ನಿನ್ನ ಸೇವೆಗೆ ತೊಡಗಿಸಿ ಬಿಟ್ಟೆ ಎಂತು ಕೊಂಡಾಡಲಿ ಗುರುವೇ ಎಂತು ಕೊಂಡಾಡಲಿ ಗುರುವೇ. ಎಷ್ಟೋ ಜನ್ಮದ ಆಸೆಯನ್ನು ಎಷ್ಟೋ ಜನ್ಮದ ಆಸೆಯನ್ನು ಇಷ್ಟು ಬೇಗ ನೀ ಪೂರೈಸಿ ಬಿಟ್ಟೆ ಇಷ್ಟು ಬೇಗ ನೀ ಪೂರೈಸಿ ಬಿಟ್ಟೆ ಪಟ್ಟನಾಳುವ ಪ್ರಭುವೇ ನಿಮ್ಮ ಪಟ್ಟನಾಳುವ ಪ್ರಭುವೇ ನಿಮ್ಮ ದಿಟ್ಟ ಸೇವಕನನ್ನಾಗಿ ಮಾಡಿದೆ ದಿಟ್ಟ ಸೇವಕನನ್ನಾಗಿ ಮಾಡಿದೆ ಎಂತು ಕೊಂಡಾಡಲಿ ಗುರುವೇ ಎಂತು ಕೊಂಡಾಡಲಿ ಗುರುವೇ. ಪರಮ ಪುರುಷನೇ ಶರಗೊಡ್ಡಿ ಬೇಡುವೆ ಪರಮ ಪುರುಷನೇ ಶರಗೊಡ್ಡಿ ಬೇಡುವೆ ಪಥವ ಬಿಡಿಸದೆ ಎನ್ನ ಸಲುಹೈ ಪಥವ ಬಿಡಿಸದೆ ಎನ್ನ ಸಲುಹೈ ಪರಮ ಕರುಣಾ ಮೂರ್ತಿ ಕುಪಗಡ್ಡಿ ಪರಮ ಕರುಣಾ ಮೂರ್ತಿ ಕುಪಗಡ್ಡಿ ಪುರದ ಒಡೆಯ ರಂಗನಾಥ ಪುರದ ಒಡೆಯ ರಂಗನಾಥ ಎಂತು ಕೊಂಡಾಡಲಿ ಗುರುವೇ ಎಂತು ಕೊಂಡಾಡಲಿ ಗುರುವೇ. ಇಂಥ ಪಾಮರನನ್ನು ಇಂತು ಪಾಲಿಸಿದೆ ಎಂತು ಕೊಂಡಾಡಲಿ ಗುರುವೇ ಎಂತು ಕೊಂಡಾಡಲಿ ಎಂತು ಕೊಂಡಾಡಲಿ ಎಂತು ಕೊಂಡಾಡಲಿ ಗುರುವೇ. ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ. ನೀನೊಲಿದರೆ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹಯನಾವುದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥ ಅಂತ ಸದ್ಗುರುನಾಥ್ ಹೇಳ್ತಾನ. ಗುರುನಾಥ್ ಬಲದಂದ್ರ
ಇಂಥ ಪಾಮರ್ನಿಂದನೂ ಇಂಥ ಒಂದು ಏನಪ್ಪ ಅಂದ್ರೆ ಸಾಹಿತ್ಯ ನಮ್ಮ ಅಂತರಂಗವನ್ನು ತೆಗೆದಿಟ್ಟು ಇದನ್ನ 2008 ಬರೆದಿತ್ತು. ಇಂಥವಿನ್ನ 15 ಪದಗಳು ಅದು ಅವ ಲಘು ಪದ ಅದ. ಪ್ರಸಂಗ ಬಂದಾಗ ಒಂದೊಂದು ಅನ್ನೋಣಂತ ಹೇಳ್ಕೊತ ಇಂಥ ಒಂದು ಈ ಪದ ಹೊರಗೆ ಎಲ್ಲೂ ಅಂದಿದ್ದಿಲ್ಲ ನಾನು. ಇದೊಂದು ಏನೋ ನಿಮ್ಮ ಮೇಲಿನ ಪ್ರೇಮದಿಂದ, ಯಾಕಂದ್ರೆ ಹೊರಗೆ ಅಂದ್ರೆ ಅದಕ್ಕೊಂದು ಮತ್ತೊಂದು ಏನರೇ ವಾತಾವರಣ ಬಹಳ ಸುಮಾರದ, ಅದಕ್ಕೆ ಎಲ್ಲೂ ಅಂದಿದ್ದಿಲ್ಲ. ಇವತ್ತು ನಿಮ್ಮ ಮುಂದೆ ಅಂದೆ, ನೀವೆಲ್ಲರೂ ಸಂತೋಷ ಪಟ್ರಿ, ಬಹಳ ಸಂತೋಷ ಅನಿಸ್ತದ ಅಂಥೇಳಿ ಒಟ್ಟಿನ ಮೇಲೆ ಈ ಇದ್ರೊಳಗೆ ಸಮರ್ಥರಂದ್ರು, ಮನವೇ ರಾಘವನ ಹೊರತಾಗಿ ಬೇರೆ ಏನನ್ನೂ ಆಸೆ ಮಾಡಬೇಡ, ನರಸ್ತುತಿಯನ್ನಂತೂ ಮಾಡಲೇಬೇಡ. ಏನ್ರಿ ಇನ್ನು ಏನಂತಾರವ್ರು ಅಂದ್ರೆ, ಯಾವ ವೇದಶಾಸ್ತ್ರಗಳು ಯಾರನ್ನು ವರ್ಣನ ಮಾಡಿ ಸೋತು ನೇತಿ ಅಂದವಲ್ಲ, ಅಂಥ ನಿನ್ನ ಸದ್ಗುರುನಾಥನನ್ನು ನೀನು ಕೊಂಡಾಡು. ಅದು ಏನಪ್ಪ ಅಂದ್ರೆ ಶ್ಲಾಘ್ಯ ಅನ್ನಿಸ್ತದ, ಶ್ರೇಷ್ಠ ಅನ್ನಿಸ್ತದ ಅಂತ ಹೇಳ್ತಾರ. ಅದಕ್ಕೆ ನಾವು ನೀವುಗಳೆಲ್ಲ ಈ ಒಂದು ಸತ್ಸಂಗದ ಮುಖೇನ ಆ ಗುರುನಾಥ ಮಾಡಿದಂಥ ಉಪಕಾರವನ್ನ ಕೊಂಡಾಡೋಣ, ವ್ಯರ್ಥ ಚಿಂತೆ ಮಾಡಲಾರ್ದ ಸದ್ಗುರುನಾಥನ ಚಿಂತನ ಮಾಡೋಣ ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्पाईशिवावे तयाकुळा माझ्या सकळा हरीचा दासा, कल्पनेची बाधा हो कोण काळी, ही संत मंडळी सुखी असो, अहंकाराच्या वारा न लागो रासा, माझा विष्णुदासा भाविकाशी नामा म्हणे तया असावे कल्याण, जामक निदान पांडुरंग पुंडलिक हृदय हर विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. जय जय रघुवीर समर्थ. जय श्री राम. ಅಂತ್ಯ ಯಾಕೆ ಬರುತ್ತಪ್ಪ? ಅಂತ್ಯ ಬಂದ್ರೆ ಮತ್ತೆ ಮುಂದಿನ ವಾರದ ರುಚಿ ಹತ್ತಲಿದ್ದೆ ಮತ್ತೇನು ಹೊಸದಾಗಿ ಸಮರ್ಥರು ನಮ್ಗೆ ಗುರುಗಳ ಮೂಲಕ ನಮ್ಗೆ ಹೇಳಿಸ್ತಾರೆ ಅಂತ ಹೇಳಿ. ಅದಕ್ಕಾಗಿ ಆ ಹುಟ್ಟು ಸಾವು ಅನ್ನೋದು ಯಾಕೆ ಪ್ರಕೃತಿ ಮಾಡಿದೆ ಅಂದ್ರೆ, ಅಂತ್ಯ ಬಂದ್ರೆ ಮತ್ತೆ ಹೊಸದ್ ಏನು ಬರುತ್ತೆ ಅನ್ನೋದಕ್ಕೋಸ್ಕರ ಈ ಸಮರ್ಥರು ಏನು ಮನಾಚ ಶ್ಲೋಕವನ್ನ ಅವರು ರಚಿಸಿದ್ದಾರೆ. ಅದನ್ನ ನಮ್ಗೆ ಇಷ್ಟು ಮನೋದಟ್ಟುವಾಗೆ ಎಲ್ಲಿ ನಾವು ಅರ್ಧರಾತ್ರಿ ಲಿಪ್ಸಿ ಏನಪ್ಪಾ 17, 18 ಏನು ಅಂತ ಯಾರನ್ನಾರು ಕೇಳಿದ್ರೆ ಖಂಡಿತ ಅವರು ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಒಂದು ನಂಬಿಕೆ ಇದೆ. ಯಾಕೆಂದ್ರೆ ಇದು ಅವರ ಸದ್ಗುರುಗಳ ಒಂದು ಕೃಪಾಶೀರ್ವಾದ. ಮತ್ತೆ ಅವ್ರು ಹೇಳ್ಬೇಕಾದ್ರೆ ಅಲ್ಲಿ ಶಂಕರರಾವ್ ಅವ್ರು ಇರೋದೇ ಇಲ್ಲ, ಸಮರ್ಥರೇ ರಾಮದಾಸರೇ ಬಂದು ನಮ್ಮ ಎದುರು ಕೂತ್ಕೊಂಡು ಹೇಳ್ತಾ ಇರ್ತಾರೆ. ನಾವು ಸಹ ಆ ರಾಮದಾಸರ ಶಿಷ್ಯರಾಗಿ ನಾವು ಕೂತು ಇದನ್ನ ಕೇಳ್ತಾ ಇದ್ರೆ ಇನ್ನೂ ಅದಕ್ಕೆ ಹೆಚ್ಚು ಸುಕೃತ ಅಂತ ಹೇಳನ್ನುತ್ತೆ. ಹಾಗೆ ಇವತ್ತಿನವರು ಹೇಳ್ಕೊಟ್ಟಿರೋದು ಅರ್ಥ ಏನಪ್ಪಾ? ಚಿಂತೆ ಮಾಡಬೇಡಿ ಜೀವನದಲ್ಲಿ. ಚಿಂತೆಯನ್ನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಚಿಂತೆಗೂ ಮತ್ತು ಚಿತೆಗೂ ಮಧ್ಯದಲ್ಲಿರೋದು ಒಂದು 0. ಅದಕ್ಕೋಸ್ಕರ ಚಿಂತೆಯನ್ನು ಮಾಡಬೇಡಿ. ಚಿಂತೆಯನ್ನು ಮಾಡೋದಾದ್ರೆ ಆ ಸದ್ಗುರುವನ್ನು ಬಿಟ್ರೆ ಬೇರೆ ಏನನ್ನೂ ಮಾಡಬೇಡ್ರಿ. ಆ ಸದ್ಗುರುವಿನ ಚಿಂತೆಯನ್ನು ಮಾಡ್ತಾ ಕೂತಿದ್ರೆ ಅವನು ಖಂಡಿತ ನಮಗೆ ಆ ಮುಕ್ತಿ ಮಾರ್ಗವನ್ನು ತೋರಿಸ್ತಾನೆ ಅಂತ ಹೇಳಿದ್ರು. ಇವತ್ತು ಮತ್ತೊಂದು ಬಹಳ ಮುಖ್ಯವಾದ ಒಂದು ಶಬ್ದ ಹೇಳಿದ್ರು. ಏನದು? ಸಮರ್ಥ ರಾಮದಾಸರು ಹೇಳಿರೋದು, ಸತ್ಸಂಗದ ಹೊರತಾಗಿ ಮುಕ್ತಿಗೆ ಬೇರೆ ದಾರಿನೇ ಇಲ್ಲ. ಅಂದ್ರೆ ಸತ್ಸಂಗ ಅನ್ನೋದು ಏನಪ್ಪಾ ಅಂತಂದ್ರೆ ಬಹಳ ಮುಖ್ಯವಾದದ್ದು. ಈಗಿನ ಈ ಕಲಿಯುಗದಲ್ಲಿ ಲೈಫ್ ಅಲ್ಲಿ ನಾವು ಸತ್ಸಂಗದಲ್ಲಿ ನಮ್ಮ ಕಾಲವನ್ನು ಕಳೆದು ನಾವು ಸುಕೃತರಾಗದಿದ್ರೆ ಏನು ಸಾಧನೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಮಹಾರಾಜರು ಮೊನ್ನೆ ಪ್ರವಚನದಲ್ಲೂ ಹೇಳಿದ್ರು, ಕೋಟಿಗಟ್ಲೆ ದುಡ್ಡು ಸಂಪಾದನೆ ಮಾಡಿದ್ರೆ ಏನು, ರಾಮನಾಮ ನಾವು ಸಂಪಾದನೆ ಮಾಡ್ಬೇಕೆ ಹೊರತು ಕೋಟಿ ಅಂತ ಹೇಳಿ ದುಡ್ಡನ್ನು ಇಡಬೇಡಿ ಅಂತ ಹೇಳಿದ್ರು. ಆ ರೀತಿ ನಾವು ಚಿಂತೆಯನ್ನು ಬಿಟ್ಟು ಆ ಗುರುವಿನನ್ನು ನೆನೆಸುತ್ತಾ ಗುರುವಿನಲ್ಲಿ ಯಾವಾಗ್ಲೂ ಇದ್ದು, ಅಪ್ಪ ನಮಗೆ ಈ ಭವಸಾಗರವನ್ನ ದಾಟಿಸೋದಕ್ಕೆ ಸಹಾಯ ಮಾಡಪ್ಪ ಅಂತ ಹೇಳೋದನ್ನ ಕೇಳ್ತಾ ಕೂತ್ಕೊಂಡ್ರೆ ಖಂಡಿತ ನಮಗೆಲ್ಲರಿಗೂ ಆ ಗುರುನಾಥರು, ಯಾಕೆಂದ್ರೆ ಅವ್ರು ಹೇಳಿದ್ರು, ತಾಯಿಗಿಂತ ಹೆಚ್ಚು ತಾಯಿ ಯಾವ ರೀತಿ ತನ್ನ ಮಕ್ಕಳನ್ನು ಪೋಷಿಸ್ತಾಳೆ ಆತರ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಗುರುನಾಥ ನಮ್ಮನ್ನ ಈ ಭವಸಾಗರದಿಂದ ದಾಟಿಸ್ತಾನೆ ಅಂತ ಹೇಳ್ತಾರೆ. ಅದನ್ನ ಎಲ್ಲರೂ ನಾವು ಮನನ ಮಾಡೋಣ, ತಿಳಿದುಕೊಳ್ಳೋಣ. ಹೀಗೆ ಪ್ರತಿ ವಾರ ನಮ್ಮ ಗುರುಗಳಿಗಾಗಿ ನಾವು ಕಾಯ್ತಾ ಇರೋಣ ಅಂತ ಹೇಳ್ತಾ
ಎರಡು ಮಾತುಗಳು ಮುಗಿಸಿದೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಯಾರಿಗೆ ತಮ್ಮ ಅನಿಸಿಕೆಗಳನ್ನ ಹೇಳ್ಬೇಕು ಅಂತಿದ್ರೆ ಹೇಳಿ. ಅವ್ರು ಹೇಳೋದು ಒಂದೊಂದು ಮಾತು ಹೃದಯ ಹೃದಯ ಸ್ಪರ್ಶ. ಆ ಶಬ್ದ ನಡಾವಳಿ ಒಳಗ್ ಬಂದ್ರೆ ನಾವು ಇಲ್ಲಿ ಇರುದೇ ಇಲ್ಲ, ಅಳವಡಿಸ್ಕೋಬೇಕಷ್ಟೇ ನಾವು. ಅವ್ರ ಅನುಭವದ ಮಾತದು, ಅದಕ್ಕೆ ಹಂಗ್ ಬರ್ತದೆ. ಅನುಭವ ಇರ್ಲಿಲ್ಲ ಅಂದ್ರೆ ಹಂಗ್ ಬರೋದಿಲ್ಲ. ಇದ್ರ ಅಳವಡಿಸ್ಕೋಬೇಕಾದ್ರೆ ಹೆಂಗ್ ಗಟ್ಟಿ ಮನ್ಸು ಮಾಡ್ಬೇಕು ಅನ್ನೋದು ಅವರೇ ಹೇಳ್ಬೇಕು ಗುರುಗಳೇ. ನೀವು ಮನಸ್ಸನ್ನ ಬಿಟ್ಬಿಟ್ರೆ ಆಯ್ತು, ಗಟ್ಟಿ ಮಾಡೋದೇ ಬೇಡ. ಮನಸ್ಸನ್ನ ಬಿಟ್ಬಿಟ್ರೆ ಆಯ್ತು, ಎಲ್ಲ ಹಾಗೆ ಹೋಗುತ್ತೆ. ಮನಸ್ಸನ್ನ ಬಿಟ್ಟು ಬಂದ್ಬಿಡ್ಬೇಕು. ಮನಸ್ ಬಿಟ್ಟು ಬಂದ್ರೆ ಅದು ಏನ್ ಗಟ್ಟಿನೂ ಬೇಡ, ತೆಣದು ಬೇಡ, ಎಲ್ಲ ಬೇಡ. ಅದೇ ಮಾಡಿ ಅದಾಗ್ಲಿಕ್ಕೆ ಶುರು ಆಗುತ್ತೆ. ಆ ಮನಸ್ಸನ್ನ ಬಿಡ್ಲಿಕ್ಕೆ ಇಷ್ಟೆಲ್ಲರೂ ತಪಸ್ ಮಾಡಿರ್ತಾರೆ. 12,000 ತಪಸ್ ಮಾಡ್ತಾರೆ. ಅಲ್ಲ ಅವ್ರು ಹೋಗೋದಿಲ್ಲ. ಅಲ್ಲ ಅವ್ರು ಮಾಡ್ಲಿ, ಅವ್ರಿಗಿಂತ ಅವ್ರು ಮಾಡೋದೊಂದು ಸುಕೃತದಿಂದ ನಮ್ಗೆ ಇಂಥ ಒಂದು ಸತ್ಸಂಗ ಸಿಗ್ತಾ ಇದೆ. ಆ ಸತ್ಸಂಗದಲ್ಲಿ ಬೋಧನೆಗಳಾಗ್ತಾ ಇದೆ. ಆ ಬೋಧನೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದನ್ನ ಸ್ವಲ್ಪ ಆಗಾದ್ರೂ ಅಳವಡಿಸ್ಕೋಬೇಕು. ಇಲ್ಲದ್ರೆ ನಾವು ಬರೇ ಇನ್ನೊಬ್ರ ಕಡೆ ರಮಣರು ಹುಟ್ಟು ಬಂದಿದ್ದೆ ಅದಕ್ಕೆ, ಹಂಗಾದ್ರೆ ಹೆಂಗಾಯ್ತು? ಸಮರ್ಥ ರಂಗರಾವ್ ಅವ್ರು ಹುಟ್ಟು ಬಂದಿದ್ದೆ ಹಂಗೆ, ನಮ್ ಚಂದ್ರಕುಮಾರ್ ಅವ್ರು ಹುಟ್ಟು ಬಂದಿದ್ದೆ ಅದಕ್ಕೆ ಅಂದ್ರೆ ನಾನೇನ್ ಮಾಡ್ದಂಗೆ? ಸುಮ್ನೆ ಇನ್ನೊಬ್ರ ಮೇಲೆ ನಾವು ಗೂಬೆ ಕೊಡಿಸ್ಬಿಟ್ಟು ನಾವು ಸುಮ್ ಕೂತಂಗಾಗುತ್ತೆ. ಹೌದಲ್ರಿ ಗುರುಗಳು? ಅವ್ರ ಅದಕ್ಕೆ ಕೊಟ್ಟು ಬಂದಾರ, ನೀವ್ ಅದಕ್ಕೆ ಕೊಟ್ಟು ಬಂದಿರ ಅಂತ ಕೇಳಿದ್ರಿ. ಸಾಧ್ಯ ಇಲ್ಲ ಅಂದ್ರೆ ಯಾವುದೂ ಆಗುದಿಲ್ರಿ. ಕೂತ ಜಾಗದಿಂದ ಏಳಿಕ್ಕೆ ಆಗುದಿಲ್ಲ. ಸಾಧ್ಯ ಅದ ಅಂತಂದ್ರ ಆ ಸದ್ಗುರುನಾಥನ ಒಲಿಸ್ಕೊಂಡವ್ರು ಸಾಕಷ್ಟು ಉದಾಹರಣೆಗಳವ. ಉದಾಹರಣೆ ಇದ್ದಾಗ ನಾವು ಆಗುದಿಲ್ಲ ಅಂತಲಿಕ್ಕೆ ಆಗುದಿಲ್ಲ. ಪ್ರಮಾಣವ ಸಾಕಷ್ಟು ಮಂದಿ ಆ ಗುರುನಾಥನ ಒಲಗಿಸೋ ಸಂಬಂಧ ಏನೋ ಒಂದು ಪ್ರಯತ್ನ ಮಾಡ್ಯಾರ, ಏನ್ ತಮ್ಮಂತಾವ್ ಅರ್ಪಣೆ ಮಾಡ್ಕೊಂಡಾರ. ಅದನ್ನ ಮಾಡಿದ್ರೆ ಯಾಕೆ ಆಗೋದಿಲ್ಲ ಹೇಳ್ರಿ? ಯಾಕೆ ಆಗೋದಿಲ್ಲ? ಆಗೋದಿಲ್ಲ ಅನ್ನುವಂಥದ್ದೇ ಒಂದು ನೆಗೆಟಿವ್ ವಿಚಾರ. ಇದೊಂದು ಸಕಾರಾತ್ಮಕ ವಿಚಾರ. ಸತ್ಸಂಗದೊಳಗೆ ಬಂದ ಮೇಲೆ ಸಕಾರಾತ್ಮಕ ವಿಚಾರ ಮಾಡ್ಬೇಕಂತ. ಯಾಕಂದ್ರೆ ಹಿಂದೆ ಸದ್ಗುರುವಿನ ಬಲ ಇರ್ತದ. ಸದ್ಗುರು ತಥಾಸ್ತು ಅಂತಿರ್ತಾನ. ಮೊನ್ನೆ ಒಬ್ಬರು ಹೇಳಿದ್ರು, ಒಬ್ಬರು ಮಹಾತ್ಮರು ಹೇಳಿದ್ರು, ನೀವು ಮನೆಯೊಳಗೆ ಹೆಣ್ಮಕ್ಳು ಇವತ್ತು ಅಡಿಗೆಗೆ ಏನು ಸಾಮಾನ್ಯ ಇಲ್ಲ ಅನ್ಬೇಡ್ರಿ, ಸಕ್ರೆ ಇಲ್ಲ ಉಪ್ಪಿಲ್ಲ ಅನ್ಬೇಡ್ರಿ, ಆಮೇಲೆ ರೊಕ್ಕ ಕಡಿಮೆವ ಅನ್ಬೇಡ್ರಿ. ಎಲ್ಲನೂ ಈ ನೆಗೆಟಿವ್ ವಿಚಾರ ಮಾಡೋದು ಬಿಡ್ರಿ, ಎಲ್ಲ ಅದ ಅನ್ರಿ. ನೀವು ಅದ ಅಂದದಕ್ಕೆ ಸದ್ಗುರುನಾಥ್ ಹಿಂದೆ ಕೂತ್ಕೊಂಡು ತಥಾಸ್ತು ಅಂತ ತಂದು ಹಾಕಲಿಲ್ಲ ಅಂದ್ರೆ ಹೇಳ್ರಿ ಅಂತಂದ್ರು. ಏನ್ರಿ? ನಾನು ತಂದು ಹಾಕಲಿಲ್ಲ, ನೀವು ಮಾಡ್ತಂದ್ರ ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ, ಸುಲಭನೋ ಹರಿ ಸುಲಭನೋ ಅಂತೇಳಿ ಅವ್ರು ಹೇಳಿದ್ದೇನು ಸುಳ್ಳನ್ರಿ ಜಗನ್ನಾಥ ದಾಸರು ಹೇಳ್ರಿ. ಅದಕ್ಕೆ ಏನಿಲ್ಲ, ನಮ್ಮಂತಲೇ ಅಂತ ಒಂದು ಇದು ಬೇಕು, ಶೂರ್ತನ ಬೇಕು. ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತೇಳಿ ಸೌಯೋಜನ ಮರ್ಯಾದ ಸಮುದ್ರಕ್ಕೂ ಈ ಕೂದಗಯೋ ಮನಮಾಯಿ ಅಂತ. ಮಾರುತಿರಾಯ 100 ಯೋಜನ ಸಮುದ್ರ ಹಾರಬೇಕಾದ್ರೆ ಅವ ಅಕಸ್ಮಾತ್ ನೆಗೆಟಿವ್ ವಿಚಾರ ಮಾಡಿದ್ದಂದ್ರೆ ನಾ ಸಮುದ್ರದಾಗ ಬಿದ್ರೆ ಹಂಗ ಮುಳುಗಿದ್ರೆ ಹಂಗ ಅಂದಿದ್ದಂದ್ರ ಅವ ಸೀತಾನ್ ಹುಡುಕುದೇ ಆಗ್ತಿದ್ದಿಲ್ಲ. ಜಯ ಶ್ರೀರಾಮ್ ಅಂದ, ನಾ ಹಾರೆತ್ತರಂತಂದ, ಹಾರಿಬಿಟ್ಟ, ಹೋಗಿ ಸೀತಾನ್ ಹುಡುಕಾಡ್ಕೊಂಡು ಬಂದ ಅಂತೇಳಿ ರಾಮ ಅಂದ, ಏನೋ ಹನುಮಂತ ನೀ ಏನು ಬೇಡ್ತಿ ಬೇಡು ಅಂತೇಳಿ ಅಪ್ಕೊಂಡು ಬಿಟ್ಟ. ಏನು ಹಂಗ ನಾವು ಸಕಾರಾತ್ಮಕ ವಿಚಾರ ಮಾಡಿದೇವು ಅಂದ್ರೆ ಯಾವುದಿಲ್ರಿ. ನೀನೊಲಿದರೆ ಕೊರಡು ಕೊನರುವುದಯ್ಯ ಅಂತಿದೆ ಹೇಳಿದ್ಲ, ಒಣ ಕಟ್ಟಿಗೆ ಚಿಗಿತದಂತ ಸದ್ಗುರುನಾಥ್ ಒಲದ್ರ. ನೀನೊಲಿದರೆ ಬರಡು ಹಯ್ಯನಹುದಯ್ಯ ಅಂತ. ಇವೆಲ್ಲ ಸುಮ್ಮನೆ ಶಬ್ದಗಳಿಲ್ರಿ. ಶರಣರೇ ಹೇಳ್ರಿ, ದಾಸರು ಹೇಳ್ರಿ, ಸಂತರು ಹೇಳ್ರಿ, ಯಾರೇ ಮಹಾತ್ಮನ ಮುಖದಿಂದ ಬರುವಂತ ಶಬ್ದಗಳು ಕೇವಲ ಸತ್ಯವಾದ ಪ್ರಮಾಣ ಇರ್ತಾವ ಹೊರತಾಗಿ ಯಾರೇ ಹೊಗಳು ಸಂಬಂಧ ಅಥವಾ ಯಾರಿಗಾರ ಸಂತೋಷ ಪಡಿಸೋ ಸಂಬಂಧ ಅವ್ರು ಹೇಳುವುದಿಲ್ಲ.
ಅದಕ್ಕೆ ನಾವು ನೀವುಗಳೆಲ್ಲ ಆಗುವುದಿಲ್ಲ ಅನ್ನೋದು ಬೇಡ. ಅದಕ್ಕೆ ವಯಸ್ಸಿನ ಸಂಬಂಧ ಇಲ್ಲ. ಅದು ಮನಸ್ಸು ಮಾಡಿದ್ರೆ ಮುಪ್ಪಾವಸ್ಥೆಯೊಳಗೂ ಸಹಿತ ಭಗವಂತನನ್ನ ಕಾಣಬಹುದು. ಏನ್ರಿ ಅದಕ್ಕೆ ಬಹಳ ದಿವಸ ಸಾಧನ ಮಾಡ್ಬೇಕಂತಿಲ್ಲ. ಒಮ್ಮೆ ಆರ್ತನಾಗಿ ಕೂಗಿದ್ರೆ ಸಾಕು, ಭಗವಂತ ಬಂದು ಪ್ರತ್ಯಕ್ಷ ದರ್ಶನ ಕೊಡ್ತಾನೆ. ನಮ್ಮ ಅಂತರಂಗದ ಒಳಗಿನ ಒಂದು ತಳಮಳ, ಆ ವೇದನಾ, ಆ ಭಗವತ್ ಪ್ರಾಪ್ತಿಯ ಅಂಥ ಒಂದು ಉತ್ಕಟವಾದ ಇಚ್ಛಾ ಇತ್ತಂದ್ರೆ ಯಾಕೆ ಆಗೋದಿಲ್ಲ ಹೇಳ್ರಿ? ಏನ ಪರೀಕ್ಷೆಗಳು ಬಾಳ ಬರ್ತಾವ, ದೊಡ್ಡ ದೊಡ್ಡ ಪರೀಕ್ಷೆ ಬರ್ತಾವ. ಆ ಪರೀಕ್ಷೆಗೆ ಹೆದರಿ ಹಿಂದ್ ಸರಿತದ ಮನುಷ್ಯ. ದೇವ್ರ ಕಡೆ ಹೊರಟಾಗ ದೇವ್ರ ಪಾರ ಮಾಡ್ತಾನೋ ಅಂತಂದ್ರೆ ಖಾತ್ರಿ ಬೇಕಲ್ಲ ನಮಗ. ಪರೀಕ್ಷೆ ಬಾಳ ಮಾಡ್ತಾನ ಮಾಡಿದ್ರಲ್ಲಕ್ಕಲ್ಲ ಅವ ಮಾಡ್ತಾನ, ಕೈ ಹಿಡದ ಪರೀಕ್ಷೆ ಮಾಡ್ತಾನ ಅವ್ ಯಾವಾಗಲ್ರಿ. ಈಗ ಪರೀಕ್ಷೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾನ, ಸದ್ಗುರುನಾಥ್ ನಮ್ ಕೈ ಹಿಡದೆ ನಮ್ಮನ್ನ ಪರೀಕ್ಷೆ ಮಾಡ್ತಾನ. ಕೈ ಹಿಡಿದು ನುಗ್ಗಿಸ್ತಾನ, ನುಗ್ಗಿಸಿದ್ರೆ ನುಗ್ಗಿಸಲ, ಕೈ ಹತ್ರ ಹಿಡದೆ ಇದ್ದಾನಲ್ಲ ನಾವು. ಅದಕ್ಕೆ ಯಾಕೆ ತ್ರಾಸ ತಗೋಬೇಕು? ಹೌದಂತ್ರಲ್ಲ, ಕೈ ಹಿಡದೆ ಪರೀಕ್ಷೆ ಮಾಡ್ತಾನ. ಬರ್ಬೇಕು ಅಂತ ಬರ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ಹುಟ್ಟಿ ಬರ್ಬೇಕಾಗ್ತದೆ. ಇಷ್ಟ ಅಂತಂದ ಏನಿಲ್ಲ. ಈ ಪ್ರವಚನ ವಚನ ಹೇಳೋ ಜೊತೆಗೆ ಎಲ್ಲಾರ್ನು ನಗೆ ಕಡಲಿನೊಳಗ ಎಲ್ಲಾರ್ನು ತುಂಬಾ ನಗೆ ಕಡಲದೊಳಗ ಸೇರಿಸ್ಬಿಟ್ಟು ಪರಮಾತ್ಮನ ಕಡೆಗೆ ಸಪ್ಪಗೆ ಆಗಿ ಹಿಂಗ್ ಹೋಗ್ಲಿಲ್ಲ. ಎಲ್ಲಾರ್ಗುನು ಒಂದು ನಗಿ ಇದ್ರೊಳಗೆ ಎಷ್ಟು ಒಂದು ಆನಂದ, ಎಷ್ಟು ಒಂದು ಖುಷಿ, ಆ ಒಂದು ತತ್ವ ಎಷ್ಟೊಂದ್ ಅದ ಅಂದ್ರ ಅದನ್ನ ಕೂತಾಗಿ ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಅವ್ರದೇ ಇದೆಯಲ್ಲ, ಖುಷಿಯಾಗಿ ಅನುಭವಿಸ್ತಾ ಇದ್ದೀವಿ. ಅದು ಬಹಳ ನೀವಿಷ್ಟೆಲ್ಲ ವಯಸ್ಸಾದವರು ಅನುಭವಿಕರು ಸಂತೋಷ ಪಡ್ತೀರಂದ್ರೆ ಆ ಪಾತ್ರತ ಗುರುನಾಥ್ನೇ ಕೊಟ್ಟಿದ್ದಲ್ಲ, ಹೌದಲ್ರಿ? ಅವನೇ ಕೊಟ್ಟದ. ಅವನೇ ಕೊಟ್ಟ ಗುರುವಿಂದ ಆ ಹಾಡು, ಅದ್ರೊಳಗಿನ ತತ್ವ, ನೀವ್ ಹೇಳುವಂತ ಒಂದು ನಗೆ ಕಡಲದೊಳಗೆ ಎಲ್ಲಾರನು ಸೇರಿಸ್ಬಿಟ್ಟು ಖುಷಿಯಾಗಿ ಈ ಸಮುದ್ರದಿಂದ ನಮ್ಮನ್ನೆಲ್ಲ ಇದ್ರೊಳಗೆ ಕೂಡಿಸ್ಕೊಂಡು ದಾಟಿಸ್ತಾ ಇದ್ದೀರಿ. ಬಹಳ ಖುಷಿ ಆಯ್ತು, ಸಂತೋಷ. ಬಹಳ ಸಂತೋಷ ಆಯ್ತು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನ ನಾನು ಸಲ್ಲಿಸ್ತೇನೆ. ಅಪ್ಪಣೆ ಕೊಡ್ತೀರಿ?